5ನೇ ಅಧ್ಯಾಯದ ಕಡೆಗೆ ನಾವು ಬಂದಿದ್ದೇವೆ. ಅಪೊಸ್ತಲರ ಕೃತ್ಯಗಳು. ಅದನ್ನ ನಾವು ಅನುಕ್ರಮವಾಗಿ ಅಭ್ಯಾಸ ಮಾಡ್ತಾ ಇದ್ದೇವೆ. 1, 2, 3, 4 ಅಭ್ಯಾಸಗಳನ್ನ 4 ಅಭ್ಯಾಸಗಳನ್ನ ಮುಗಿಸಿ ಇವತ್ತು 5ನೇ ಅಭ್ಯಾಸಕ್ಕೆ ನಾವು ಬಂದಿದ್ದೇವೆ. ಕಳೆದ ವಾರ 4ನೇ ಅಧ್ಯಾಯ ಅದರಲ್ಲಿ ನಾವು ಕಂಡುಕೊಂಡಂತಹ ವಿಷಯಗಳನ್ನ ಜಸ್ಟ್ ಹೇಳ್ತೇನೆ, ಅದನ್ನ ರಿಪೀಟ್ ಮಾಡೋದಿಲ್ಲ. ಹುಟ್ಟು ಕುಂಟನು ಸ್ವಸ್ಥನಾದದ್ದು, ಸಭೆಗೆ ಹಿಂಸೆ ಆಯಿತು. ಆಮೇಲೆ ವಿಶ್ವಾಸಿಗಳ ಒಂದು ಪ್ರಾರ್ಥನೆ, ಎರಡನೇ ಒಂದು ವಿಚಾರ, ಅದನ್ನು ನೋಡಿದೆವು. ಯಾವ ರೀತಿಯಾಗಿ ಅವರು ಪ್ರಾರ್ಥನೆ ಮಾಡಿದಾಗ ಭೂಮಿ ಅಲ್ಲಾಡಿತು ಎಂಬಂತಹ ವಿಷಯ ಅಲ್ಲಿ ನಾವು ಕಂಡುಕೊಂಡಿದ್ವಿ. ಮೂರನೆಯ ಒಂದು ಅಂಶವನ್ನ ಸ್ವಇಚ್ಛೆಯ ಒಂದು ಕೊಡುಗೆ. ಸಭೆಯಲ್ಲಿ ಅವರು ಯಾವ ರೀತಿಯಾಗಿ ತಮಗಿದ್ದದ್ದನ್ನ ಅವರು ಹಂಚಿಕೊಳ್ತಾ ಇದ್ರು, ಅದನ್ನ ನಾವು ನೋಡಿದೆವು. ವಿಶೇಷವಾಗಿ ಬಾರ್ನಬನ ಸಂಬಂಧ ನಾವು ನೋಡಿದ್ದೇವೆ 4ನೇ ಅಧ್ಯಾಯದ ಕೊನೆಯ ವಚನದಲ್ಲಿ. ಈ ಪ್ರಕಾರ ಮಾಡಿದವರೊಳಗೆ ಕುಪ್ರದ್ವೀಪದಲ್ಲಿ ಹುಟ್ಟಿದ ಲೇವಿಯನಾಗಿದ್ದ ಯೋಸೇಫನೆಂಬವನು ಒಬ್ಬನು. ಅವನು ಅಪೊಸ್ತಲರು ಬಾರ್ನಬ ಅಂದ್ರೆ ಧೈರ್ಯದಾಯಕ ಅಂತ ಹೇಳಿ ಕರೀತಿದ್ರು ಅಂತ ಹೇಳಿ ಅವನ ಬಗ್ಗೆ ಹೇಳಲಾಗಿದೆ. ಈ ರೀತಿಯಾಗಿ ಸ್ವಇಚ್ಛೆಯಿಂದ ಕೊಡುವಂತಹ ಒಂದು ವಿಚಾರ ಆದಿಸಭೆಯಲ್ಲಿ ಇತ್ತು ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಇವತ್ತಿನ ಅಭ್ಯಾಸದಲ್ಲಿ ನಾವು 3 ವಿಷಯಗಳನ್ನ ನೋಡ್ಲಿಕ್ಕಿದ್ದೇವೆ. ಮೊದಲನೇದಾಗಿ ಅನನೀಯ ಮತ್ತು ಸಫೈರಳ ವಿಷಯವಾಗಿ ಮೊದಲಿನ 11 ವಚನಗಳಲ್ಲಿ ನಾವು ಅಭ್ಯಾಸ ಮಾಡ್ಲಿಕ್ಕಿದ್ದೇವೆ. ಎರಡನೆಯ ಒಂದು ವಿಚಾರವನ್ನ ಅಥವಾ ಭಾಗವನ್ನ ಅಪೊಸ್ತಲರನ್ನ ಸೆರೆಯಲ್ಲಿ ಹಾಕಿಸಲು ದೇವದೂತನು ಅವರನ್ನ ಬಿಡಿಸಿ ಸೇವೆಗೆ ಮುಂದುಗ್ಗಿಸಿದ್ದು ಎರಡನೇ ಒಂದು ಭಾಗದಲ್ಲಿ ಬರ್ತಕ್ಕಂಥ ಅಭ್ಯಾಸ. ಮೂರನೇ ಒಂದು ಭಾಗದಲ್ಲಿ ನಾವು ಗಮಲಿಯೇಲ್ ಎಂಬಂಥ ಒಬ್ಬ ದೊಡ್ಡ ಫರಿಸಾಯ ಅಥವಾ ದೊಡ್ಡ ಒಬ್ಬ ಗುರು ಅಂತ ಹೇಳಿ ಆಗಿನ ಕಾಲದಲ್ಲಿ ಕರೆಸಿಕೊಳ್ಳಲ್ಪಡ್ತಿದ್ದ, ಅವನ ಮಧ್ಯ ಪ್ರವೇಶ ಮತ್ತು ಯಾವ ರೀತಿಯಾಗಿ ದೇವರು ಅವನ ಮೂಲಕವಾಗಿ ಅಲ್ಲಿ ಕೆಲಸ ಮಾಡ್ತಾನೆ, ತನ್ನ ಆತ್ಮನ ಕೆಲಸ ಮಾಡ್ತಾನೆ, ಮತ್ತು ಅಪೊಸ್ತಲರು ಯಾವ ರೀತಿಯಾಗಿ ತಿರುಗಿ ತಮ್ಮ ಸೇವೆಗೆ ಹಿಂತಿರುಗುತ್ತಾರೆ ಎಂಬಂಥ ಈ ಒಂದು ಮೂರನೇ ಒಂದು ವಿಚಾರವನ್ನ ನಾವು ಇವತ್ತು ನೋಡ್ಲಿಕ್ಕಿದ್ದೇವೆ. ಬಹಳಷ್ಟು ವಿಷಯಗಳು ಉಂಟು, ಆದ ಕಾರಣ ಸಮಯವನ್ನು ಹೆಚ್ಚಾಗಿ ನಾನು ಕಳೆಯದೆ ಅಭ್ಯಾಸವನ್ನ ನಾವು ಆರಂಭಿಸೋಣ. ಮೊದಲೇ ಭಾಗದಲ್ಲಿ ಬರ್ತಕ್ಕಂಥದ್ದು ಅನನೀಯ ಸಫೈರಳ ಎಂಬುದಾಗಿ. ಇವರು ದಂಪತಿಗಳಾಗಿದ್ರು, ಗಂಡ ಹೆಂಡತಿ. ಇವರಿಗೆ ಆಸ್ತಿ ಪಾಸ್ತಿಗಳು ಇದ್ದವು. ಆಮೇಲೆ ಇವರು ಒಂದ್ ದಿವಸ ಏನ್ ಮಾಡ್ತಾರ ಅಂತಂದ್ರೆ, ನೋಡ್ರಿ, ಅನನೀಯ ಒಬ್ಬ ಮನುಷ್ಯನಿದ್ದ, ಸಫೈರಳ ಎಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿದ. ಹೆಂಡತಿಯು ಸಮ್ಮತಿಸಿದ್ರಿಂದ ಅವರ ಕ್ರಯದಲ್ಲಿ ಒಂದು ಭಾಗವನ್ನ ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನ ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ನೋಡ್ರಿ, ಗಂಡ ಹೆಂಡತಿ ಒಂದು ಸಮ್ಮತಿ ಅಂದ್ರೆ ಗಂಡ ಹೇಳಿದ್ದನ್ನು ಹೆಂಡತಿಯು ಸಮ್ಮತಿಸಿದಳು ಎಂಬುದಾಗಿ ಅಲ್ಲಿದೆ. ದೇವರಿಗೆ ಕೊಡ್ಬೇಕಾಗಿತ್ತು, ಪೂರ್ಣ ಆಗಿ ಕೊಟ್ಬಿಟ್ಟಿದ್ರೆ ದಾಟಿ ಹೋಗ್ಬಿಡ್ತಿದ್ರು. ಆದ್ರೆ ಅಲ್ಲಿ ಅವ್ರು ಏನ್ ಮಾಡ್ತಾರಂತಂದ್ರೆ ಒಂದು ಭಾಗವನ್ನ ತಾವು ಇಟ್ಕೊಳ್ತಾರೆ. ಇಟ್ಕೊಂಡು ಮುಂದೆ ಏನಾಗ್ತದೆ ನೋಡೋಣ. ಈಗ ಮುಂದೆ ಏನಾಗ್ತದೆ 3ನೇ ಅಧ್ಯಾಯದ 3ನೇ ವಚನದಲ್ಲಿ ಬರುವಾಗ, ಅನನೀಯನು ಪೇತ್ರನು ಅವನಿಗೊಂದು ಮಾತು ಹೇಳ್ತಾನೆ. ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ನೀನು ಯಾಕೆ ಹೊಲದ ಕ್ರಯದಲ್ಲಿ ಕೆಲವನ್ನ ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನ ವಂಚಿಸಬೇಕೆಂದಿದ್ದಿ? ಆ ಆಸ್ತಿ ಇದ್ದಾಗ ನಿನ್ನದಾಗಿ ಇತ್ತಲ್ಲ, ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಬಳಿಯಲ್ಲಿ ಇತ್ತು. ನೀನು ಈ ಕಾರ್ಯವನ್ನ ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ಆದ್ರೆ ಯಾರಿಗೆ? ದೇವರಿಗೆ ಆಡಿದಿ ಅಂದನು. ನೋಡ್ರಿ, ಸೆಲ್ಫ್ ಎಕ್ಸ್ಪ್ಲೇನೇಟರಿ ಇದೆ, ಅದ ಕಾರಣ ಹೆಚ್ಚು ಸಮಯ ಇದರಲ್ಲಿ ಕಳೆಯುವುದು ಬೇಡ. ಪೇತ್ರನು ಅನನೀಯನು ತೆಗೆದುಕೊಂಡು ಬಂದಂತ ಹಣ ಅವನಿಗೆ ಪಾದಗಳ ಬಳಿಯಲ್ಲಿ ಇಟ್ಟಾಗ ಈ ಒಂದು ಪ್ರಶ್ನೆ ಹಾಕ್ತಾನೆ.
ನಿನ್ನ ನಿನ್ನ ಆಸ್ತಿ, ನಿನ್ನ ಹಣ ನಿನ್ನ ಬಳಿಯಲ್ಲಿತ್ತು. ಆದ್ರೆ ನೀನು ಅದರಲ್ಲಿ ಒಂದು ಭಾಗ ಇಟ್ಕೊಂಡು ನನಗೆ ತಂದು ಕೊಡ್ತಾ ಇದ್ದಿ ಇದನ್ನ ಪೂರ್ತಿಯಾಗಿ ಎಂಬುದಾಗಿ ಹೇಳಿ ಅದನ್ನು ತಂದು ಕೊಡ್ತಾ ಇದ್ದಿ. ಇದು ಮೋಸದ ಮಾತು, ವಂಚನೆಯ ಮಾತು ಎಂಬುದಾಗಿ ಅಲ್ಲಿ ಪೇತ್ರನು ಸ್ಪಷ್ಟವಾಗಿ ಹೇಳ್ತಾನೆ. ನೋಡ್ರಿ, ಪವಿತ್ರಾತ್ಮನ ಒಂದು ಕೆಲಸ ಯಾವ ರೀತಿಯಾಗಿ ನಡೀತಾ ಇದೆ ಅಂತ. ಪೇತ್ರನಿಗೆ ಯಾವ ರೀತಿಯಾಗಿ ಇದು ತಿಳಿದು ಬಂತು? ಇದನ್ನ ನಾವು ಕೊರಿಂಥದವರಿಗೆ ಬರೆದ ಪತ್ರದಲ್ಲಿ ಇರತಕ್ಕಂತಹ ಒಂದು ವಚನದಲ್ಲಿ ಇದನ್ನ ನಾವು ಕಾಣ್ತೇವೆ, ಇದನ್ನ ಓದ್ತೇವೆ. ಅದರಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ದೇವರ ಆತ್ಮನು ನಿಮಗೆ ಜ್ಞಾನದ ಒಂದು ಪ್ರಕಾಶವನ್ನ ಕೊಡ್ತಾನೆ ಎಂಬುದಾಗಿ. ಇಲ್ಲಿ ದೇವರ ಆತ್ಮನು ಪೇತ್ರನಿಗೆ ಈ ಜ್ಞಾನದ ಪ್ರಕಾಶವನ್ನು ಕೊಟ್ಟಾಗ ಅವನು ಕಂಡುಹಿಡಿತಾನೆ, ಅನನೀಯನ ಮಾತನ್ನ ಕಂಡುಹಿಡಿತಾನೆ. ಅವನು ಹೇಳ್ಬಿಟ್ಟ ಏನಂತೇಳಿ, ನೀನ್ ಯಾಕೆ ವಂಚಿಸಿದಿ? ಯಾಕೆ ದೇವರ ಮುಂದೆ ನೀನು ಸುಳ್ಳು ಹೇಳ್ತಾ ಇದ್ದಿ? ನೀನು ಸುಳ್ಳು ಹೇಳೋದು ನನಗಷ್ಟೇ ಅಲ್ಲ, ಆದ್ರೆ ದೇವರ ಆತ್ಮನಿಗೆ ವಿರುದ್ಧವಾಗಿ ನೀನು ಸುಳ್ಳು ಹೇಳ್ತಾ ಇದ್ದಿ ಎಂಬುದಾಗಿ ಅವನು ನೇರವಾಗಿ ಹೇಳ್ಬಿಟ್ಟ. ನೋಡ್ರಿ, ಎಷ್ಟು ದೇವರ ವಾಕ್ಯ ಸ್ಪಷ್ಟವಾಗಿ ನಮ್ಮ ಕಣ್ಣ ಮುಂದೆ ಬರ್ತದೆ. ಆದ ಕಾರಣ ನಾವು ಯಾವಾಗಲೂ ದೇವರ ಮುಂದೆ ಯಾವಾಗಲೂ ನಾವು ನಿಜವಾದ ರೀತಿಯಲ್ಲಿ ಯಥಾರ್ಥರಾಗಿ ನಮ್ಮ ಜೀವನ ಇರಬೇಕು. ಮುಚ್ಚು ಮರೆಯಲ್ದಂತ ಜೀವನ ಇರಬೇಕು. ಕೇವಲ ದೇವ್ರ ಮುಂದೆ ಅಷ್ಟೇ ಅಲ್ಲ, ಎಲ್ಲರ ಮುಂದೆ ಇರಬೇಕು. ದಿಸ್ ಇಸ್ ವಾಟ್ ಇಸ್ ಎಕ್ಸ್ಪೆಕ್ಟೆಡ್ ಆಫ್ ಎವ್ರಿ ಕ್ರಿಶ್ಚಿಯನ್. ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯ ಜೀವನ ಇದಾಗಿರ್ಬೇಕು. ಮನಸ್ಸಿನಲ್ಲೊಂದು, ಹೊರಗಿಂದೊಂದು ಮುಚ್ಚು ಮರೆಯಾಗಿ ಜೀವಿಸುವಂಥದ್ದು, ಇವೆಲ್ಲವುಗಳನ್ನ ದೇವರು ಇಚ್ಛಿಸುವುದಿಲ್ಲ. ಹಿ ಡಸ್ ನಾಟ್ ಲೈಕ್ ಎಂಬುದನ್ನ ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ಅನೇಕ ಸಂದರ್ಭಗಳಲ್ಲಿ ನೋಡ್ತೇವೆ. ಮತ್ತು ದೇವರಿಗೆ ಮರೆಯಾದದ್ದು ಯಾವುದೂ ಇಲ್ಲ. ಗಾಡ್ ಸೀಸ್ ಎವ್ರಿ ಒನ್, ಎವ್ರಿಥಿಂಗ್ ಅಟ್ ಆಲ್ ಟೈಮ್. ಆದ ಕಾರಣ ನಾವು ದೇವರಿಂದ ಮುಚ್ಚಿ ಇಡ್ಲಿಕ್ಕೆ ಏನೂ ಆಗುವುದಿಲ್ಲ. ಆದ ಕಾರಣ ಇಲ್ಲಿ ಅನನೀಯನಿಗೆ ಪೇತ್ರನು ಹೇಳ್ತಾನೆ, ಎಲ್ಲ ನಿನ್ ಕಡೆ ಇದ್ದಾಗ ನೀನು ಸರಿಯಾದ ರೀತಿಯಲ್ಲಿ ಅದರ ಬಗ್ಗೆ ಹೇಳಬೇಕಾಗಿತ್ತು. ನೀನು ಅದನ್ನು ಮುಚ್ಚಿಟ್ಕೊಂಡು ಬಂದು ಇದೆಲ್ಲ ನಂದು ಅಂತ ಹೇಳಿ ಯಾಕೆ ಹೀಗೆ ಮಾಡ್ತಾ ಇದ್ದಿ ಎಂಬ ವಿಚಾರವನ್ನ ಹೇಳಿದಾಗ ಅಲ್ಲಿ ಏನಾಯ್ತು ಅಂತ ಹೇಳಿ ನಾವು 5ನೇ ವಚನ ಅದು ನಮಗೆ ಹೇಳ್ತದೆ. ಈ ಮಾತುಗಳನ್ನ ಅನನೀಯನು ಕೇಳಿದ ಕೂಡಲೇ ಬಿದ್ದು ಪ್ರಾಣ ಬಿಟ್ಟನು ಅಂತೇಳಿ. ಇಲ್ಲಿ ಅವನು ಸತ್ತು ಹೋಗ್ಬಿಟ್ಟ, ಇಮ್ಮಿಡಿಯೇಟ್ಲಿ ಹಿ ಡೈಡ್ ಎಂಬುದಾಗಿ. ಅಂದ್ರೆ ಎಂಥ ಒಂದು ದುರ್ಮರಣ ಆಯ್ತು ಎಂಬುದಾಗಿ ಇಲ್ಲಿ ನಮಗ ತಿಳಿದು ಬರ್ತದೆ. ವಂಚನೆಯ ಒಂದು ಫಲ ಎಷ್ಟೊಂದು ಗಂಭೀರ ಪರಿಣಾಮವನ್ನು, ದುಷ್ಪರಿಣಾಮವನ್ನು ಅವನ ಮೇಲೆ ತಂದಿತ್ತು ಎಂಬುದಾಗಿ ಇಲ್ಲಿ ನಮಗ ತಿಳಿದು ಬರ್ತದೆ. ಅಪೊಸ್ತಲರ ಬಳಿಯಲ್ಲಿ ಇಟ್ಟು ಸೈತಾನನು ಸುಳ್ಳಿನ ತಂದೆ ಆದ ಕಾರಣ ಸೈತಾನನ ರೀತಿಯಲ್ಲಿ ಆತನು ಇಲ್ಲಿ ವರ್ತಿಸ್ತಾ ಇದ್ದ. ವಂಚನೆಯ ಮಾತುಗಳನ್ನ ಹೇಳ್ತಾ ಇದ್ದ, ಸುಳ್ಳು ಮಾತುಗಳನ್ನ ಹೇಳ್ತಾ ಇದ್ದ. ಆದ ಕಾರಣ ಎಷ್ಟೋ ಸಲ ನಾವು ಈ ಸುಳ್ಳನ್ನ ಬಹಳಷ್ಟು ಸುಲಭವಾಗಿ ಅದನ್ನ ತೆಗೆದುಕೊಳ್ತೇವೆ. ವಿ ಟೇಕ್ ಇಟ್ ಸೋ ಲೈಟ್ಲಿ. ಆದ್ರೆ ಸುಳ್ಳು ಬಹಳ, ಅದು ಏನಾಗಿದೆ ಅಂತಂದ್ರೆ, ಸುಳ್ಳಿನ ಬಗ್ಗೆ ಸೈತಾನನಿಗೆ ಏನ್ ಹೆಸರಿದೆ ಅಂತಂದ್ರೆ ಸುಳ್ಳಿನ ತಂದೆ ಅಂತ ಹೇಳ್ತಾರೆ. ಈಸ್ ದ ಫಾದರ್ ಆಫ್ ಲೈಸ್. ಫಾದರ್ ಅಂದ್ರೆ ಅವನಿಂದಲೇ ಹುಟ್ಟಿ ಬರ್ತದೆ ಅಂತ ಅದರ ಅರ್ಥ. ನೋಡ್ರಿ, ಎಷ್ಟು ಗಂಭೀರವಾಗಿ ನಾವು ಇದನ್ನ ತೆಗೆದುಕೊಳ್ಬೇಕು. ಎಷ್ಟೋ ಸಲ ನಾವೇನ್ ಮಾಡ್ತೇವೆ, ವೈಟ್ ಲೈಸ್, ಬ್ಲಾಕ್ ಲೈಸ್, ಅನೇಕ ರೀತಿಯಲ್ಲಿ ಮಾತುಗಳನ್ನ ಹೇಳ್ತೇವೆ. ಅದರಲ್ಲಿ ಹಂಗೇನಿಲ್ಲ, ದೇವ್ರ ವಾಕ್ಯದಲ್ಲಿ ಹಂಗೇನಾದ್ರ ಬೈಫರ್ಕೇಶನ್ ಇಲ್ಲ. ಅದು ಒಂದು ವೈಟ್ ಲೈ ಅಥವಾ ಒಂದು ಬೆಳಗಿನ ಸುಳ್ಳು ಅಥವಾ ಕಪ್ಪಾದ ಸುಳ್ಳು ಅಂತ ಹೇಳಿ ನಾವು ಎಷ್ಟೋ ಸಲ ಹೇಳ್ತಿರ್ತೇವಲ್ಲ. ಅಂದ್ರೆ ನಮ್ಮನ್ನ ನಾವು ಉಳಿಸ್ಕೊಳ್ಳೋದಕ್ಕಾಗಿ ನಾವು ಎಷ್ಟೋ ಸಲ ಈ ರೀತಿಯಾಗಿ ಹೇಳ್ತೇವೆ. ಆದ್ರೆ ದಟ್ ಈಸ್ ನಾಟ್ ದೇರ್ ಇನ್ ದ ವರ್ಡ್ ಆಫ್ ಗಾಡ್. ದೇವ್ರ ವಾಕ್ಯದಲ್ಲಿ ಅದರ ಉಲ್ಲೇಖ ಇಲ್ಲ. ಸುಳ್ಳು ಅಂದ್ರೆ ಸುಳ್ಳು. ಆದ ಕಾರಣ ವಂಚಿಸುವಂತಹದ್ದು, ಸುಳ್ಳು ಇದೇನಾಗಿದೆ ಅಂತಂದ್ರೆ ಸೈತಾನ್ನಿಂದ ಬಂದಂಥದ್ದು. ನಾವು ಯಾವಾಗಲೂ ಎಚ್ಚರದಿಂದ ಇರಬೇಕಾಗಿದೆ ಎಂಬುದಕ್ಕೆ ಇದೊಂದು ಒಳ್ಳೆಯ ದೃಷ್ಟಾಂತ ನಮ್ಮ ಮುಂದೆ ಇಟ್ಕೊಂಡಿರ್ಬೇಕು. ವಿ ಶುಡ್ ಆಲ್ವೇಸ್ ಕೀಪ್ ದ ಎಕ್ಸಾಂಪಲ್ಸ್ ವಿಚ್ ಆರ್ ಇನ್ ದ ವರ್ಡ್ ಆಫ್ ಗಾಡ್. ಆಗ ನಮಗೆ ಬಹಳಷ್ಟು ಸಹಾಯ ಸಿಗ್ತದೆ. ಅಂದ್ರೆ ನಿರ್ಣಯಗಳನ್ನ ತೆಗೆದುಕೊಳ್ಳಿಕ್ಕೆ, ಕ್ರಿಸ್ತಿ ಜೀವಿತವನ್ನ ಜೀವಿಸ್ಲಿಕ್ಕೆ ನಮಗೆ ಬಹಳಷ್ಟು ಆಶೀರ್ವಾದ ಸಿಗ್ತದೆ.
ಈ ರೀತಿಯಾಗಿ ಆಮ್, ಆದಂಥ ಒಂದು ಘಟನೆ. ಅವನು ಅಂದ್ರೆ ಸತ್ತು ಹೋದ. ಆಮೇಲೆ ಏನಾಯ್ತು ಅಂತಂದ್ರೆ ಕೇಳಿದವರೆಲ್ಲರಿಗೂ ಮಹಾಭಯ ಹಿಡಿಯಿತು. ಆಗ ಯವನಸ್ಥರು ಬಂದು ಎದ್ದು ಅವನನ್ನ ವಸ್ತ್ರದಲ್ಲಿ ಸುತ್ತಿ ಹೊತ್ತುಕೊಂಡು ಹೋಗಿ ಹೂಣಿಟ್ಬಿಟ್ರು. ನೋಡ್ರಿ, ಹಾಗೆ ಬಿಡ್ತು ಒಂದೇ ವಚನದಲ್ಲೆಲ್ಲ ಅವನ ಕಥೆನ ಮುಗೀತು ಅಂತ ಹೇಳಿ ನಮ್ಗೆ ಇಲ್ಲಿ ಗೊತ್ತಾಗ್ತದೆ. ಸೊ ಹಿ ಲಾಸ್ಟ್ ಹಿಸ್ ಲೈಫ್, ತನ್ನ ಪ್ರಾಣ ಕಳ್ಕೊಂಡ. ಆಮೇಲೆ ಜನರಲಿ ಏನಾಯ್ತು ಅಂತಂದ್ರೆ ಮಹಾಭಯ ಹಿಡಿಯಿತಂತ. ಅಂದ್ರೆ ಹೇಗಾಯ್ತಪ್ಪ ಇದು, ಹೌ ಇಟ್ ಹ್ಯಾಪಂಡ್, ಇದಕ್ಕೆ ಎಂಥ ಒಂದು ದುರ್ಮರಣ ಆಯ್ತಲ್ಲ ಈ ವ್ಯಕ್ತಿದು ಅನ್ನುವಂತ ಒಂದು ಭಯ ಅಲ್ಲಿ ಅವರಿಗೆ ಉಂಟಾಯ್ತು ಅಂತ ಹೇಳಿ ನಮ್ಗ ಈ ವಚನ ತಿಳಿಸ್ತದೆ. ಆಮೇಲೆ ಅವನಸ್ಥ ತೆಗೆದುಕೊಂಡು ಹೋಗಿ ಅವನನ್ನು ಹೂಟಿಟ್ರು. ಅವನ ಭಾಗ ಮುಗೀತು. ದಟ್ಸ್ ಆಲ್ ಹಿಸ್ ರೋಲ್, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಮುಂದೆ ಏನಾಗ್ತದೆ, 7ರಿಂದ 11 ವಚನಗಳಲ್ಲಿ ನಾವು ನೋಡುವಾಗ ಅವನ ಹೆಂಡತಿ ಬರ್ತಾಳೆ, ಬೆಟರ್ ಹಾಫ್. ಆಕೆ ಬಂದು ಇಲ್ಲಿ ಏನ್ ಹೇಳ್ತಾಳೆ ನೋಡ್ರಿ, ಸುಮಾರು 3 ಗಂಟೆ ಹೊತ್ತಿನ ಮೇಲೆ ಅವನ ಹೆಂಡತಿಯು ನಡೆದ ಸಂಗತಿಯನ್ನು ತಿಳಿಯದೆ ಒಳಗೆ ಬಂದಳು. ಈ 3 ಗಂಟೆಯೊಳಗೆ ಏನಾಯ್ತಕ್ಕೆ ಗೊತ್ತೇ ಇಲ್ಲ. ಗಂಡ ಹಣ ತಂದು ಪೇತ್ರನಿಗೆ ಕೊಡ್ತಾನೆ ಅನ್ನುವಂಥದ್ದಷ್ಟೇ ಗೊತ್ತದೆ, ಆದ್ರೆ ಮುಂದೆ ಏನಾಯ್ತು ಗೊತ್ತಿಲ್ಲ. ಆಕೆ ಬರ್ತಾಳೆ, ಹಾಗೆ ಅವನ್ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಿರ್ಬಹುದು, ಅಥವಾ ಅವನೊಂದಿಗೆ ಇದ್ದು ಪೇತ್ರನ್ ಕೂಡ ಸಮಯ ಕಳೀಲಿಕ್ಕೆ ಇರಬಹುದು, ಅದರ ಲೇಖೆಯಲ್ಲಿ. ಆದ್ರೆ ಬರ್ತಾಳೆ ಆಕೆ. ಬಂದ ಮೇಲೆ ಏನಾಯ್ತು, ಹೆಂಡತಿಯು ನಡೆದ ಸಂಗತಿಯನ್ನು ತಿಳಿಯದೆ ಒಳಗೆ ಬಂದಳು. ಪೇತ್ರನು ಆಕೆಯನ್ನ ನೋಡಿ, ನೀವು ಈ ಹೊಲವನ್ನು ಮಾರಿದ್ದು ಇಷ್ಟೇ ಹಣಕ್ಕೋ ಎಂಬುದಾಗಿ. ಆಕೆಗೆ ಒಂದು ಪ್ರಶ್ನೆ ಹಾಕಿಬಿಡ್ತಾನೆ ಪೇತ್ರನು. ನೀವು ಹಣ ತಂದು ಕೊಟ್ರಲ್ಲ, ಇದು ಇಷ್ಟೇ ಹಣಕ್ಕೆ ನೀವು ಹೊಲ ಮಾರಿದ್ರ ಅಂತೇಳಿ ಕೇಳುವಾಗ ಆಕೆ ಏನ್ ಹೇಳಿದ್ದು, ಹೌದು ಇಷ್ಟಕ್ಕೆ ಅಂದಳು. ಅಂದ್ರೆ ಆಕೆಯೂ ಸಹ ಗಂಡ ಏನ್ ಹೇಳಿದಲ್ಲ ಅದೇ ಸುಳ್ಳನ್ನ ಹೇಳ್ಬಿಟ್ಲು. ಯಾಕಂದ್ರೆ ಇಬ್ರು ಸಮ್ಮತಿಯಿಂದ ಬಂದಿದ್ರು. ಅವ್ರು ಗಂಡ ಹೆಂಡತಿ ಕೇಳ್ದ, ಹೆಂಡತಿ ಅದಕ್ಕೆ ಒಪ್ಕೊಂಡಿದ್ದು, ಇಬ್ರು ಕೂಡ ಬಂದಿದ್ರು. ಆದ ಕಾರಣ ಅವ ಹೇಳಿದ್ದ, ಆಕೆನು ಹೇಳಿದ್ದು ಅಂತ ಹೇಳಿ ಇಲ್ಲಿ ನಮಗ ತಿಳಿದು ಬರ್ತದೆ. ಆಗೇನಾಯ್ತು ಅಂತ ಹೇಳಿ ನೋಡ್ರಿ, 9ನೇ ವಚನ. ಆಗ ಪೇತ್ರನ ಆಕೆಗೆ, ನೀವಿಬ್ಬರು ಕರ್ತನ ಆತ್ಮನನ್ನು ಪರೀಕ್ಷಿಸುವುದಕ್ಕೆ ಯಾಕೆ ಒಳಂಬಟ್ಟಿರಿ? ಅಂದ್ರೆ ದೇವ್ರನ್ನ ಯಾಕೆ ಪರೀಕ್ಷೆ ಮಾಡ್ತೀರಿ? ದೇವ್ರು ಒಳ್ಳೆಯವನು, ಎಷ್ಟು ಒಳ್ಳೆಯವನು ಅಂತ ಹೇಳಿ ನೀವು ನೋಡ್ಬೇಕಂತೀರಾ? ದಟ್ ಇಸ್ ರಾಂಗ್. ದೇವ್ರು ಒಳ್ಳೆಯವನು ಅಂತ ಹೇಳಿ ಆತನ ದುರುಪಯೋಗ ನಾವು ಮಾಡ್ಕೋಬಾರ್ದು. ದ ಗುಡ್ನೆಸ್ ಆಫ್ ಗಾಡ್ ಈಸ್ ಫಾರ್ ಅವರ್ ಗುಡ್ ಅಂಡ್ ನಾಟ್ ಟು ಟೆಸ್ಟ್ ಟು ಹೌ ಲಾಂಗ್ ಅಥವಾ ಹೌ ಬಿಗ್ ಇಟ್ ಈಸ್, ಹೌ ಗ್ರೇಟ್ ಇಟ್ ಈಸ್, ಹೌ ಇಟ್ ಈಸ್ ಎಂಬುದನ್ನ ನಾವು ಪರೀಕ್ಷೆ ಮಾಡೋದು ನಮ್ ಕೆಲಸ ಅಲ್ಲ. ಆತನ ಕೃಪೆ ನಮಗೆ ದೊರಕಿದೆ, ಅದರ ಸದುಪಯೋಗ ನಾವು ಮಾಡ್ಕೊಳ್ಬೇಕು ಎನ್ನುವುದೇ ನಮ್ಮ ಮುಂದಿರ್ತಕ್ಕಂಥ ಒಂದು ವಿಚಾರ. ಆದ್ರೆ ಇಲ್ಲಿ ಆಕೆಯನ್ನು ಏನ್ ಮಾಡ್ಬಿಟ್ಲು ಅಂತಂದ್ರೆ, ಇಷ್ಟಕ್ಕೆ ಅಂತ ಹೇಳಿದಾಗ ಪೇತ್ರನ ಆಕೆಗೆ, ನೀವಿಬ್ಬರು ಕರ್ತನ ಆತ್ಮನನ್ನು ಪರೀಕ್ಷಿಸುವುದಕ್ಕೆ ಯಾಕೆ ಒಳಂಬಟ್ಟಿರಿ? ಅಗೋ, ನಿನ್ನ ಗಂಡನನ್ನು ಹೂಣಿಟ್ಟವರು ಬಂದು ಬಾಗಿಲಲ್ಲಿ ಕಾಲಿಟ್ಟಿದ್ದಾರೆ. ನಿನ್ನನ್ನು ಸಹ ಏನ್ ಮಾಡ್ತಾರ ಅವರು, ನಿನ್ನನ್ನು ಹೊತ್ಕೊಂಡು ಹೋಗುವರು ಎಂದು ಹೇಳಿದನು. ಕೂಡಲೇ ಆಕೆ ಏನಾಯ್ತಂತೆ, ಅವನ ಪಾದಗಳ ಮುಂದೆ ಬಿದ್ದು ಪ್ರಾಣ ಬಿಟ್ಟಳು ಅಂತ ಹೇಳಿ ಇಲ್ಲಿ ಹೇಳಲಾಗಿದೆ. ಆಕೆ ಪ್ರಾಣ ಸಹ ಹೋಯ್ತು. ಯಾಕಂದ್ರೆ ಆಕೆಯು ಸಹ ಸುಳ್ಳನ್ನ ಅಷ್ಟು ಸುಲಭವಾದ ರೀತಿಯಲ್ಲಿ she took it very lightly, and they both wanted to deceive God and God's people and the Spirit of God. ಹಾಗೇನಾಯ್ತು ಅಂತಂದ್ರೆ ಆಕೆಯು ಸಹ ತನ್ನ ಪ್ರಾಣ ಕಳ್ಕೊಂಡು, ಆಮೇಲೆ ಆಕೆ ಯವನಸ್ಥರು ಬಂದು ಆಕೆಯನ್ನು ಹೊತ್ತುಕೊಂಡು ಹೋಗಿ ಆ ಗಂಡನ ಮಗ್ಗಲಲ್ಲೇ ಹೂಣಿಟ್ಟರು ಎಂಬುದಾಗಿ 11ನೇ ವಚನ ನಮಗೆ ತಿಳಿಸ್ತದೆ. ಮತ್ತು ಸರ್ವಸಭೆಗೂ ಈ ಸಂಗತಿಗಳನ್ನ ಕೇಳಿದವರೆಲ್ಲರಿಗೂ ಮಹಾಭಯ ಹಿಡಿಯಿತು ಎಂಬುದಾಗಿ. ನೋಡ್ರಿ, ಯಾವಾಗ ತಪ್ಪು ಮಾಡ್ತೇವೆ ಅವಾಗ ಭಯ ಹುಡ್ತದೆ ನಮ್ಮಲ್ಲಿ. ಆಲ್ವೇಸ್ ಯು ಶುಡ್ ರಿಮೆಂಬರ್ ದಿಸ್. ನೀವು ತಪ್ಪು ಮಾಡಿ ನಾವು ಏನು ತಪ್ಪಿಸ್ಕೊಂಡಿವಿ, ಇವತ್ತು ನಾವು ದೇವ್ರ ಕಡೆಯಿಂದ ತಪ್ಪಿಸ್ಕೊಂಡಿವಿ, ಅಥವಾ ನಮ್ಮ ಸಹೋದರಿಗೆ ಮೋಸ ಮಾಡಿದೀವಿ, ನಮ್ಮ ಸಹೋದರಿಗೆ ಮೋಸ ಮಾಡಿದೀವಿ, ನಮ್ಮ ಸಂಬಂಧಿಕರಿಗೆ ಮೋಸ ಮಾಡಿದೀವಿ, ನಮ್ಮ ಹಿರಿಯರಿಗೆ ಮೋಸ ಮಾಡಿದೀವಿ, ಅದು ನಮ್ಮ ಅನಿಸಿಕೆ ಅಷ್ಟೇ. ಆದ್ರೆ ಅದರ ಪರಿಣಾಮಗಳು ಬಹಳ ಭಯಂಕರವಾಗಿರ್ತವೆ ಎಂಬುದನ್ನ ಈ ಒಂದು ದೃಷ್ಟಾಂತ ನಮಗೆ ತಿಳಿಸ್ಕೊಡ್ತದೆ. ಯಾವಾಗ ನಾವು ತಪ್ಪು ಮಾಡ್ತೇವೆ ಆವಾಗ ನಮ್ಮಲ್ಲಿ ಭಯ ಉಂಟಾಗ್ತದೆ. ವಿ ಸ್ಟಾರ್ಟ್ ಬೀಂಗ್ ಅಫ್ರೇಡ್. ನಾವು ಅಂಜಲಿಕ್ಕೆ ಶುರು ಮಾಡ್ತೇವೆ, ಭಯ ಪಡ್ಲಿಕ್ಕೆ ಶುರು ಮಾಡ್ತೇವೆ, ಓಡಿ ಹೋಗ್ಲಿಕ್ಕೆ ಶುರು ಮಾಡ್ತೇವೆ. ಆದಮ ಹವ್ವಳರ ವಿಷಯವಾಗಿ ನೀವು ನೋಡ್ತಿರಲ್ಲ, ಯಾವ ರೀತಿಯಾಗಿ ಅವರು ದೇವರ ಮಾತನ್ನ ಮೀರಿದಾಗ ಏನಾಯ್ತು ಅವರ ಪರಿಸ್ಥಿತಿ. ಓಡಿ ಹೋದ್ರು.
ಎಲ್ಲಿ ಅಡಗಿಕೊಳ್ಳಿಕ್ಕೆ. ದಿಸ್ ಇಸ್ ವಾಟ್ ಹ್ಯಾಪನ್ ಬಿಕಾಸ್ ದೇ ಗಾಟ್ ಅಫ್ರೇಡ್. ದೇವ್ರು ಬಂದ್ರೆ ನಾವು ಹೇಗ್ ಭೇಟಿ ಆಗೋದು ಅವ್ರನ್ನ ಅಂತ ಹೇಳಿ ಅವರಿಗೆ ಒಂದು ಭಯ ಹಿಡಿಯಿತು. ಅವರು ಓಡಿ ಹೋದ್ರು ಮತ್ತು ಅಡಗಿಕೊಂಡ್ರು ಎಂಬುದಾಗಿ ನಾವು ಆದಿಕಾಂಡದ ಮೊದಲಿನ 2 ಅಧ್ಯಾಯಗಳಲ್ಲಿ ಇದನ್ನು ನೋಡ್ತೇವೆ. ಈ ರೀತಿಯಾಗಿ ಎಷ್ಟು ಭಯಂಕರವಾಗಿರ್ತದೆ ಎಂಬುದನ್ನ, ಅಂದ್ರೆ ಪಾಪ ಅನ್ನುವಂಥದ್ದು ಎಷ್ಟು ಭಯಂಕರ ಎನ್ನುವುದನ್ನು ನಾವು ಯಾವಾಗಲೂ ಎಚ್ಚರಿಕೆ ವಹಿಸಬೇಕಾದದ್ದು ನಮ್ಮ ಮುಂದಿನ ಒಂದು ಕರ್ತವ್ಯ ಆಗಿದೆ ಎಂಬುದಾಗಿ ಈ ಒಂದು 11 ವಚನಗಳ ಮೊದಲನ ಭಾಗ ನಮಗೆ ತಿಳಿಸ್ಕೊಡ್ತದೆ. ಸೊ ಲೆಟ್ಸ್ ಬಿ ಆಲ್ವೇಸ್ ವಾಚ್ಫುಲ್, ಲೆಟ್ಸ್ ಬಿ ಆಲ್ವೇಸ್ ಕೇರ್ಫುಲ್. ನಾವು ಯಾವಾಗಲೂ ದೇವರಿಗೆ ಭಯಪಟ್ಟು ನಾವು ನಡಿಬೇಕೇ ಹೊರತು ಈ ಲೋಕದ ವಿಷಯಗಳಿಗಾಗಿ ದೇವರನ್ನ, ದೇವ ಜನರನ್ನ ವಂಚಿಸುವಂತಹ ಕೆಟ್ಟ ಕೆಲಸಕ್ಕೆ ಎಂದಿಗೂ ಕೈ ಹಾಕಬಾರದು. ಯಾವುದೇ ರೀತಿಯ, ಅಂದ್ರೆ ನಮ್ಮ ಜನನೇ ಅಂತ ಅಲ್ಲ, ಯಾರಿಗೂ ಸಹ ನಾವು ಈ ಒಂದು ಕೆಟ್ಟ ಕೆಲಸಕ್ಕೆ ಎಂದಿಗೂ ಕೈ ಹಾಕಬಾರದು ಎಂಬುದಾಗಿ ಈ ಒಂದು ಭಾಗದಿಂದ ಕಲಿತುಕೊಳ್ತೇವೆ. ಇದೊಂದು ದೊಡ್ಡ ಎಚ್ಚರ ನಮಗೆ ದೇವರು ಕೊಟ್ಟಿದ್ದಾನೆ. ಆದ ಕಾರಣ ಈ ಮೊದಲೇ ಭಾಗದಲ್ಲಿ ಬಂದಂತಹ ಈ ವಿಚಾರವನ್ನ ನಾವು ಜ್ಞಾಪಕದಲ್ಲಿ ಇಟ್ಕೊಂಡು ಮುಂದೆ 2ನೇ ಭಾಗಕ್ಕೆ ಹೋಗೋಣ. ಈಗೇನಾಯ್ತು ಅಂತಂದ್ರೆ 12ರಿಂದ ಮುಂದೆ ಬರ್ತಕ್ಕಂಥ ವಚನಗಳಲ್ಲಿ, ಇದಲ್ಲದೆ ಅಪೊಸ್ತಲರ ಕೈಯಿಂದ ಅನೇಕ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಜನರಲ್ಲಿ ನಡೆಯುತ್ತಾ ಇದ್ದವು. ನೋಡ್ರಿ, ನಾ ಹೇಳ್ದನ್ನ ಆಕ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್. ದೇವರ ಆತ್ಮನು ಅವರಲ್ಲಿ ಇದ್ದುಕೊಂಡು ಅದ್ಭುತವಾದಂತಹ ಕಾರ್ಯಗಳನ್ನ ಮಾಡ್ತಾ ಇದ್ದನು. ಯಾವ ರೀತಿಯಾಗಿ ಯೇಸು ಸ್ವಾಮಿ ಅದ್ಭುತ ಕಾರ್ಯಗಳನ್ನು ಮಾಡಿದನು, ಅದೇ ರೀತಿಯಾಗಿ ಆತನಿಂದ ತರಬೇತಿ ಹೊಂದಿದಂತಹ ಶಿಷ್ಯರು ಅಪೊಸ್ತಲರಾದ ಮೇಲೆ ಮಾಡಿದಂತಹ ಕೆಲಸಗಳು ಸಹ ಅದ್ಭುತವಾಗಿದ್ದವು ಎಂಬುದಾಗಿ ಇಲ್ಲಿ ಹೇಳಲಾಗಿದೆ. ನೋಡ್ರಿ, ಅನೇಕ ಸೂಚಕ ಕಾರ್ಯಗಳನ್ನು ಮಾಡಿದ್ರು. ಸೂಚಕ ಕಾರ್ಯಗಳು ಅಂತ ನಾ ಹೇಳ್ತೇನೆ ನಿಮಗೆ. ಮಹತ್ ಕಾರ್ಯಗಳು, ಸೂಚಕ ಕಾರ್ಯಗಳ ನಡುವೆ ಇರ್ತಕ್ಕಂಥ ಡಿಫರೆನ್ಸ್. ಸೂಚಕ ಕಾರ್ಯದಿಂದ ಏನೋ ಪಾಠ ಸಿಕ್ತಿತ್ತು. ದರ್ ವಾಸ್ ಅ ಲೆಸನ್ ಟು ಬಿ ಲರ್ನ್ಡ್. ಮಹತ್ ಕಾರ್ಯ ಅಂತಂದ್ರೆ ಮಹತ್ ಕಾರ್ಯಗಳಾಗ್ತಿದ್ವು, ಅದ್ಭುತ ಕಾರ್ಯಗಳಾಗ್ತಿದ್ವು. ಆದರೆ ಸೂಚಕ ಕಾರ್ಯಗಳಲ್ಲಿ ಒಂದು ಲೆಸನ್ ಅಥವಾ ಒಂದು ಪಾಠ ನಮ್ಮ ಮುಂದೆ ಇರ್ತದೆ ಎಂಬುದನ್ನ ನಾವು ತಿಳ್ಕೊಂಡಿರೋಣ. ಈ ರೀತಿಯಾಗಿ ಇವರು ಸೂಚಕ ಕಾರ್ಯಗಳನ್ನು ಮಾಡ್ತಾ ಇದ್ರು, ಆಮೇಲೆ ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇದ್ರು ಎಂಬುದಾಗಿ ಅವ್ರ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಆಮೇಲೆ ಏನಾಗಿದ್ರು ಅಂತಂದ್ರೆ ಎಲ್ಲರೂ ಒಗ್ಗಟ್ಟಾಗಿ. ಸೊ ದರ್ ವಾಸ್ ಯೂನಿಟಿ. ಯೂನಿಟಿ ಅನ್ನುವಂಥದ್ದು ಈ ದಿವಸದಲ್ಲಿ ಬಹಳ 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 ಮುಖ್ಯ. ಯೂನಿಟಿ ಬಿಲ್ಡ್ಸ್ ಅಪ್ ದ ಚರ್ಚ್. ಸಭೆಯನ್ನ ಗಟ್ಟಿಯಾಗಿ ನಿಲ್ಲಿಸೋದು ಯಾವ್ದಂತಂದ್ರೆ ಯೂನಿಟಿ, ಐಕ್ಯತೆ. ಐಕ್ಯತೆ ಇಲ್ದಿದ್ರೆ ಸಭೆ ಅದು ಬೆಳೆಯುವುದಿಲ್ಲ. ಅದು ಅದು ಅದರಲ್ಲಿ ಒಳ್ಳೆ ವಿಷಯಗಳನ್ನ ನಾವು ನೋಡುವುದಿಲ್ಲ. ಯಾವಾಗಲೂ ಕಚ್ಚಾಟಗಳು, ಜಗಾಟಗಳು, ಹೊಟ್ಟೆ ಕಿಚ್ಚು, ಅನೇಕ ವಿಷಯಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಒಗ್ಗಟ್ಟು ಯಾವಾಗಿರ್ತದೆ? ಪವಿತ್ರಾತ್ಮನ ಒಂದು ಶಕ್ತಿಯಿಂದ ನಾವು ಯಾವಾಗಲೂ ಜೀವಿಸ್ತಾ ಇರುವಾಗ, ಪವಿತ್ರಾತ್ಮನ ಫಲಗಳಿಂದ ನಾವು ಯಾವಾಗಲೂ ಜೀವಿಸ್ತಾ ಇರುವಾಗ, ಪವಿತ್ರಾತ್ಮನ ಫಲಗಳು ನಿಮ್ಮೆಲ್ಲರಿಗೂ ಗೊತ್ತಿವೆ. 9 ಫಲಗಳು: ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ. ಈ 9 ಫಲಗಳು ನಮ್ಮಲ್ಲಿ ಇರುವುದಾದ್ರೆ ನಮ್ಮಲ್ಲಿ ಯಾವ ಒಡಕು ಇರುವುದಿಲ್ಲ, ಅಲ್ಲಿ ಯಾವ ಭಿನ್ನಾಭಿಪ್ರಾಯ ಇರುವುದಿಲ್ಲ, ಯಾವ ತಪ್ಪ ಅಭಿಪ್ರಾಯಗಳು ಇರುವುದಿಲ್ಲ. ನೆನ್ಪು ಮಾಡ್ಕೊಳ್ರಿ, ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಮಯ ಇಲ್ಲ, ಯಾಕಂದ್ರೆ 42 ವಚನಗಳೇನೋ ಇವೆ. ಆದ ಕಾರಣ ಇವುಗಳನ್ನು ನಾನು ಮೇಲೆ ಹೇಳ್ತಿರ್ತೇನೆ. ಪವಿತ್ರಾತ್ಮನ ಫಲಗಳು 9 ಫಲಗಳು ಬಾಯ್ಪಾಟ್ ಮಾಡ್ರಿ, ಅವುಗಳನ್ನ ಅಪ್ಲೈ ಮಾಡ್ರಿ, ನಿಮ್ಮ ಜೀವನದಲ್ಲಿ ಅನ್ವಯಿಸ್ಕೊಡ್ರಿ. ಪ್ರೀತಿಯಿಂದ ಜೀವಿಸ್ರಿ, ಸಂತೋಷದಿಂದ ಜೀವಿಸ್ರಿ, ಸಮಾಧಾನದಿಂದ ಜೀವಿಸ್ರಿ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿಯಿಂದ ಜೀವಿಸ್ರಿ. ದೀರ್ಘ ಶಾಂತಿ, ದಯೆ, ಉಪಕಾರ. ದಯೆ ಉಳ್ಳವರಾಗಿರ್ರಿ, ಉಪಕಾರ ಮಾಡುವವರಾಗಿರ್ರಿ. ಕೊನೆಯದಾಗಿ ಬರ್ತಕ್ಕಂಥ 3 ವಿಷಯಗಳು ಯಾವಂತಂದ್ರೆ, 3 ಒಳ್ಳೆ ಗುಣಗಳು ಸದ್ಗುಣಗಳು ಯಾವುವು ಅಂತಂದ್ರೆ ದೀರ್ಘ ಶಾಂತಿ, ನಂಬಿಕೆ, ಸಾಧುತ್ವ, ಶಮೆದಮೆ. ನಂಬಿಕೆಯಿಂದ ಜೀವಿಸ್ಬೇಕು. ಸಾಧುತ್ವ ಅಂದ್ರೆ ನಾವು ದೀನತೆಯಿಂದ, ದೈನ್ಯತೆಯಿಂದ ಜೀವಿಸ್ಬೇಕು. ಆಮೇಲೆ ಕೊನೆಯದಾಗಿರುವಂಥದ್ದು ಯಾವ್ದಂತಂದ್ರೆ ಶಮೆದಮೆ. ಶಮೆದಮೆ ಅಂತಂದ್ರೆ ಸೆಲ್ಫ್ ಕಂಟ್ರೋಲ್ ಎಂಬುದಾಗಿ. ನಾವು ಯಾವಾಗಲೂ ದೇವರ ಆತ್ಮನ ಶಕ್ತಿಯಿಂದ ನಿಯಂತ್ರಿಸಲ್ಪಟ್ಟವರಾಗಿ ಒಳ್ಳೆ ಕೆಲಸಗಳನ್ನೇ ಮಾಡುತ್ತಾ, ಒಳ್ಳೆ ವಿಚಾರದಿಂದ, ಒಳ್ಳೆಯ ಯೋಚನೆಯಿಂದ ನಾವು ಈ ಲೋಕದಲ್ಲಿ ಆತನ ಸಾಕ್ಷಿಗಳಾಗಿ ಜೀವಿಸಬೇಕು ಎಂಬ ವಿಚಾರ ನಮ್ಮಲ್ಲಿ ಯಾವಾಗಲೂ ಇರಬೇಕು. ಈ ರೀತಿಯಾಗಿ ಇಲ್ಲಿರ್ತಕ್ಕಂಥ ಅಪೊಸ್ತಲರ
ಮಧ್ಯದಲ್ಲಿ ಅಥವಾ ಅವರಲ್ಲಿರ್ತಕ್ಕಂಥ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಮತ್ತು ಐಕ್ಯತೆ ಮತ್ತು ಅವರೆಲ್ಲರೂ ಸಲ್ಮೋನನ ಮಂಟಪದಲ್ಲಿ ಇರುತ್ತಿದ್ದರು. ಈ ಸಲ್ಮೋನ ಮಂಟಪ ನನಗೆ ಅನಿಸ್ತದ ನೀವು ಮರ್ತಿಲ್ಲ ಅಂತ ಹೇಳಿ. ಅದನ್ನ ನಾವು ಹುಟ್ಟು ಕುಂಟನನ್ನ ಸ್ವಸ್ಥ ಮಾಡಿದಂತ ಒಂದು ಸ್ಥಳ ಅದಾಗಿತ್ತು. ದೇವಾಲಯದ ಮೊದಲೇ ಭಾಗ ಅಲ್ಲ, ಎರಡನೇ ಭಾಗದಲ್ಲಿ ಬರ್ತಕ್ಕಂಥ ಈ ಸಲ್ಮೋನನ ಮಂಟಪದಲ್ಲಿ ಹುಟ್ಟು ಕುಂಟನನ್ನ ಪೇತ್ರ ಸ್ವಸ್ಥ ಮಾಡಿದ್ದವು ನಿಮ್ಗೆ ನೆನಪಿರ್ಬೇಕು ಅಂತ ನನಗೆ ಅನಿಸ್ತದೆ. ಮರಿಬೇಡ್ರಿ, ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಅದ ಕಾರಣ ಯಾಕಂದ್ರೆ ಅವುಗಳ ಉಲ್ಲೇಖ ಇದೆ ಇಲ್ಲಿ. ವೈ ದೇ ಆರ್ ಇಂಪಾರ್ಟೆಂಟ್? ದೇ ಆರ್ ರೆಫರ್ಡ್ ಆಫನ್ ಅಂಡ್ ಆನ್. ಮೇಲಿಂದ ಮೇಲೆ ಅವುಗಳನ್ನ ಹೇಳುವುದ್ರ ನಮ್ಗೆ ಏನ್ ತೋರಿಸ್ತದೆ ಅಂತಂದ್ರೆ ದೇ ಆರ್ ಇಂಪಾರ್ಟೆಂಟ್ ಅಂತ ಹೇಳಿ. ಹೀಗೆ ಈ ಒಂದು ಸಲ್ಮೋನನ ಮಂಟಪದಲ್ಲಿ ಇವರೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಒಟ್ಟಾಗಿ ಒಮ್ಮನಸ್ಸಿನಿಂದ ಐಕ್ಯತೆಯಿಂದ ಕೂಡಿ ಬರ್ತಾ ಇದ್ರು. ಬಂದ್ ಏನ್ ಮಾಡ್ತಾ ಇದ್ರು? ಜೊತೆಯಲ್ಲಿರುವವರಿಗೆ ಮಿಕ್ಕಾದವರೊಳಗೆ ಒಬ್ಬರಿಗೂ ಧೈರ್ಯವಿರಲಿಲ್ಲ. ಅವರ ಜೊತೆಯಲ್ಲಿರುವುದಕ್ಕೆ ಮಿಕ್ಕಾದವರೊಳಗೆ ಒಬ್ಬರಿಗೂ ಧೈರ್ಯವಿರಲಿಲ್ಲ. ಆದರೂ ಜನರು ಅವರನ್ನು ಬಹಳವಾಗಿ ಕೊಂಡಾಡುತ್ತಿದ್ದರು. ಅಂದ್ರೆ ಜನರ ಬಗ್ಗೆ ನಾವು ನೋಡುವಾಗ ಅವರಿಗೆ ಧೈರ್ಯ ಇರಲಿಲ್ಲ. ಯಾಕಂದ್ರೆ ಇವ್ರು ಏನಾಗಿದ್ರು ಅಂತಂದ್ರೆ ದೀಸ್ ಪೀಪಲ್ ವೇರ್ ಸಮಥಿಂಗ್ ಸ್ಪೆಷಲ್. ದೇವರಾತ್ಮನ ಶಕ್ತಿ, ದೇವರಾತ್ಮನ ಫಲದಿಂದ ಕೂಡಿದಂತಹ ವ್ಯಕ್ತಿಗಳು, ದೇವರ್ ಸಮಥಿಂಗ್ ಸ್ಪೆಷಲ್. ಅದ ಕಾರಣ ಅವ್ರು ಕೂಡ ಹೋಗಿ ಇರ್ಬೇಕಂತ ಸ್ವಲ್ಪ ಹಿಂದೆ ಬಂದು ನೋಡ್ತಾ ಇದ್ರು ಇವರೆಲ್ಲ. ಆದ್ರೂ ಕೂಡ ಅವ್ರ ಬಗ್ಗೆ ಏನ್ ಹೇಳ್ತಾ ಇದ್ರು ಅಂತಂದ್ರೆ ಅವ್ರ ಬಗ್ಗೆ ಬಹಳವಾಗಿ ಕೊಂಡಾಡ್ತಾ ಇದ್ರು. ದೇವರ್ ಆಲ್ ಪ್ರೇಸ್. ಬಹಳ ಒಳ್ಳೆಯ ವಿಷಯಗಳನ್ನ ಅಪೊಸ್ತಲರ ಬಗ್ಗೆ ಮತ್ತು ಕ್ರೈಸ್ತರನ್ನ, ಯೇಸುಸ್ವಾಮಿಯನ್ನ ನಂಬಿದಂಥವ್ರ ಬಗ್ಗೆ ಹೇಳ್ತಾ ಇದ್ರು. ನೋಡ್ರಿ ಎಷ್ಟು ಚಂದವಾಗಿ ಈ ಎಲ್ಲಾ ವಿಷಯಗಳು ನಮ್ಮ ಮುಂದೆ ಇವೆ. ಹೀಗೆ ನಮ್ಮ ಜೀವನದಲ್ಲಿ ನಾವು ಈ ಕೆಲವು ಒಳ್ಳೆಯ ವಿಷಯಗಳನ್ನ ಅಳವಡಿಸಿಕೊಂಡು ಜೀವಿಸುವಾಗ ಜನ ನಮ್ಮ ಬಗ್ಗೆ ಏನ್ ಹೇಳ್ತಾರಂತಂದ್ರೆ ದೇ ವಿಲ್ ಸ್ಪೀಕ್ ಗುಡ್ ಆಫ್ ಅಸ್. ಇಲ್ದೆ ಹೋದ್ರೆ ಏನಂತಾರೆ, ಅವ್ರದ್ದೇನು ಹಚ್ಚಿ ಬಿಡುವವ್ರಿ, ಅವ್ರು ಹೇಳ್ತಾರೊಂದು ಮಾಡ್ತಾರೊಂದು, ಅವ್ರ ಜೀವನ ಬೇರೆನೇ ಇದೆ, ಅವ್ರು ಹೇಳ್ತಾರೆ ಬೇರೆನೇ ಇದೆ, ಸಭೆಯಲ್ಲಿ ಒಂಥರ ಇರ್ತಾರೆ, ಹೊರಗೆ ಬಂದಾಗ ಮತ್ತೊಂಥರ ಇರ್ತಾರೆ ಅನ್ನುವಂತ ಅನೇಕ ವಿಷಯಗಳು ಬರ್ತವೆ. ಆದ ಕಾರಣ ಲೋಕದಲ್ಲಿ ನಾವು ಇದ್ದೇವೆ, ಆದ ಕಾರಣ ಲೋಕದವ್ರು ನಾವು ನೋಡ್ತಿರ್ತಾರೆ. ಆದ ಕಾರಣ ನಮ್ಮ ಜೀವನ ಏನಾಗಿರ್ಬೇಕು ಅಂತಂದ್ರೆ ಅದು ಯಾವಾಗಲೂ ಒಂದು ಒಳ್ಳೆಯ ಜೀವನ, ಮಾದರಿಯ ಜೀವನ, ದೇವರಿಗೆ ಮಹಿಮೆ ತರುವಂತಹ ಜೀವನ ಆಗಿರ್ಬೇಕು. ಆಗ್ಲಿ, ಮುಂದೆ ನೋಡೋಣ. ಮತ್ ಇನ್ನು ಎಷ್ಟೋ ಮಂದಿ ಗಂಡಸರು ಹೆಂಗಸರು ಕರ್ತನನ್ನ ನಂಬಿ ಕರ್ತನಲ್ಲಿ ನಂಬಿಕೆ ಇಟ್ಟವರಾಗಿ ಅವರ ಮಂಡಳಿಯಲ್ಲಿ ಸೇರಿಕೊಳ್ಳುತ್ತಿದ್ದರು ಅಂತ. ಅಂದ್ರೆ there was increase in the church ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಅಂದ್ರೆ ಸಭೆ ಬೆಳೀತಾ ಇತ್ತು. ಅದಕ್ಕೆ ನಾನು ಇವತ್ತು ಟೈಟಲ್ ಏನ್ ಕೊಟ್ಟೇನೆ ಅಂತಂದ್ರೆ ಪ್ರೋಗ್ರೆಷನ್ ಇನ್ ದ ಚರ್ಚ್ ಅಂತ ಹೇಳಿ. ಪ್ರೋಗ್ರೆಷನ್ ಅಂತಂದ್ರೆ ಪ್ರಗತಿ ಇತ್ತಲ್ಲಿ. ಇವತ್ತ 5,000 ಜನ ಇದ್ದಾರಂತಂದ್ರೆ ಮತ್ತೆ ನೆಕ್ಸ್ಟ್ ಡೇ 5,000 ಪ್ಲಸ್, ನಾಡ್ದು ಮತ್ತೊಂದು 5,000 ಪ್ಲಸ್ ಪ್ಲಸ್ ಪ್ಲಸ್. ಈ ರೀತಿಯಾಗಿ ಪ್ರಗತಿ ಅಥವಾ ಬೆಳವಣಿಗೆ ಅಲ್ಲಿ ಆ ಸಭೆಯಲ್ಲಿ ಇತ್ತು. ಯಾಕಂದ್ರೆ ಹೇಳ್ತಾರೆ ನೋಡ್ರಿ ಏನಂತ, ಅನೇಕ ಮಂದಿ ಗಂಡಸರು ಹೆಂಗಸರು ಕರ್ತನಲ್ಲಿ ನಂಬಿಕೆ ಇಡುವವರಾಗಿ ಅವರ ಮಂಡಳಿಯಲ್ಲಿ ಸೇರಿಕೊಳ್ಳುತ್ತಿದ್ದರು. ಮಂಡಳಿ ಎಂಬ ಒಂದು ಪದಪ್ರಯೋಗ ಇಲ್ಲಿದೆ. ಅಂದ್ರೆ ಆ ಗುಂಪಿಗೆ ಜನ ಸೇರ್ಕೊಳ್ತಾ ಇದ್ರು ಎಂಬುದಾಗಿ ಇಲ್ಲಿ ನಮಗ ಹೇಳಲಾಗಿದೆ. ಹೀಗಿರುವುದರಿಂದ ಜನರು ರೋಗಿಗಳನ್ನು ದೋಲಿಗಳ ಮೇಲೆಯೂ ಹಾಸಿಗೆಗಳ ಮೇಲೆಯೂ ಇಟ್ಟು ಪೇತ್ರನು ಬರುವಾಗ್ಯೆ ಅವನ ನೆರಳು ಇವರಲ್ಲಿ ಯಾವನ ಮೇಲಾದರೂ ಬೀಳಲಿ ಎಂದು ಅವರನ್ನ ಬೀದಿಗೆ ತೆಗೆದುಕೊಂಡು ಬರುತ್ತಿದ್ದರು. ನೋಡ್ರಿ, ಅಂದ್ರೆ ಆಗಿನ ಕಾಲದಲ್ಲಿ ಇಂಥ ಮಹತ್ಕಾರ ಸೂಚಕ ಕಾರ್ಯಗಳು ಆಗ್ತಾ ಇರುವಾಗ, ಅದ್ಭುತ ಕಾರ್ಯಗಳು ಆಗ್ತಾ ಇರುವಾಗ ಜನರು ಏನ್ ಮಾಡಿದ್ರು ಅಂತಂದ್ರೆ ದೇ ವಾಂಟೆಡ್ ಟು ಟೇಕ್ ದ ಅಪರ್ಚುನಿಟಿ, ಈ ಒಂದು ಸುಸಂದರ್ಭವನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ಜನರನ್ನ ದೋಲಿಗಳ ಮೇಲೆ ತೆಗೆದುಕೊಂಡು ಬರ್ತಾ ಇದ್ರು, ಹಾಸಿಗೆಗಳ ಮೇಲೆ ಹೊತ್ಕೊಂಡು ಬರ್ತಾ ಇದ್ರು ಅಂತ ಹೇಳಿ ಇಲ್ಲಿ ನಮಗ ತಿಳಿದು ಬರ್ತದೆ. ಯಾಕಂದ್ರೆ ಪೇತ್ರನ ನೆರಳು ಒಂದ್ ವೇಳೆ ಬಿದ್ದರೂ ಸಹ ಅವನು ಸ್ವಸ್ಥನಾಗ್ತಾನೆ. ಅಂದ್ರೆ ಪೇತ್ರನಲ್ಲಿ ಆ ಶಕ್ತಿ ಇಲ್ಲ, ಆದ್ರೆ ದೇವರ ಶಕ್ತಿ ಪೇತ್ರನಲ್ಲಿ ಇರುವ ಕಾರಣ ಈ ಕಾರ್ಯಗಳು ಆಗ್ತಾ ಇವೆ ಅಂತೇಳಿ ನಾವು ಮಧ್ಯೆ ನೋಡಿದ್ವಿ. ಹೀಗಿರುವಾಗ ಆ ಜನರು ಏನ್ ಮಾಡಿದ್ರು ಅಂತಂದ್ರೆ ಇದರ ಒಂದು ನಾವು ಉಪಯೋಗ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ಜನರನ್ನ ತೆಗೆದುಕೊಂಡು ಬಂದು ನೆರಳಾದ್ರೂ ಬೀಳಲಿ ಅವ್ರು ಸ್ವಸ್ಥರಾಗ್ತಾರೆ ಅಂತ ಹೇಳಿ ಬೀದಿಗಳಿಗೆ ತೆಗೆದುಕೊಂಡು ಬರ್ತಾ ಇದ್ರು. ಅಂದ್ರೆ ಹಾದಿಯಲ್ಲೇ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ರು. ಹೀಗಾದ್ರೂ ಮಾಡಿ ಸ್ವಸ್ಥ ಆಗ್ಲಿ ಅಂತ ಹೇಳಿ. ಎಷ್ಟು ಅದ್ಭುತವಾದಂತಹ ವಿಷಯಗಳು ಆ ದಿವಸಗಳಲ್ಲಿ ಇದ್ದು ಅಂತ ಹೇಳಿ ನಮಗ ಇಲ್ಲಿ ತಿಳಿದು ಬರ್ತದೆ.
ಮುಂದೇನಾಗ್ತಂತಂದ್ರೆ ಯೆರೂಸಲೇಮಿನ ಸುತ್ತಲಿರುವ ಊರುಗಳ ಜನರು ಸಹ ರೋಗಿಗಳನ್ನು, ದೆವ್ವಗಳ ಕಾಟವಿದ್ದವರನ್ನು ಹೊತ್ತುಕೊಂಡು ಗುಂಪು ಗುಂಪಾಗಿ ಬರುತ್ತಿದ್ದರು. ಅವರೆಲ್ಲರಿಗೂ ವಾಸಿ ಆಗೋದು. ದಿಸ್ ಇಸ್ ದ ವಂಡರ್ಫುಲ್ ರಿಸಲ್ಟ್ ದಟ್ ವಿ ಫೈಂಡ್ ಹಿಯರ್. ಎಷ್ಟು ಅದ್ಭುತವಾದಂತಹ ಒಂದು ಪರಿಣಾಮ, ಫಲಿತಾಂಶ ಇಲ್ಲಿ ನಮಗ ಬರೆದದ ನೋಡ್ರಿ. 16ನೇ ವಚನದ ಕೊನೆಯ ಭಾಗದಲ್ಲಿ ಜನರು ಗುಂಪು ಗುಂಪಾಗಿ ಬರ್ತಿದ್ರು. ಅದು ದೆವ್ವಗಳ ಕಾಟಿದ್ದವರು, ರೋಗಿಗಳು ಸಹ ಬರ್ತಾ ಇದ್ರು. ಆಗ ಏನಾಯ್ತು ಅಂತಂದ್ರೆ ಅವರೆಲ್ಲರಿಗೂ ವಾಸಿ ಆಗೋದು. ಆಗಿನ ಕಾಲದಲ್ಲಿ ಈ ಒಂದು ಸ್ವಸ್ಥತೆ, ವಾಸಿಯಾಗುವಂಥದ್ದು ಬಹಳ ಅವಶ್ಯವಾಗಿತ್ತು. ದಟ್ ವಾಸ್ ಒನ್ ಆಫ್ ದ ನೀಡ್ಸ್ ಆಫ್ ದ ಅರ್ಲಿ ಚರ್ಚ್. ಆದ ಕಾರಣ ಈಗಲೂ ಸಹ ಅದಿದೆ ಅಂತ ಹೇಳಿ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡುವುದು ಅದು ಈಗ ಸತ್ಯವೇದದಲ್ಲಿ ನಮಗ ಹೇಳಿಲ್ಲ. ಅಟ್ ದಟ್ ಟೈಮ್ ಇಟ್ ವಾಸ್ ನೀಡೆಡ್ ಅಂಡ್ ಇಟ್ ವಾಸ್ ಡನ್. ಆದ್ರೆ ಅದರ ಅರ್ಥ ವಾಸಿ ಆಗುವುದಿಲ್ಲ ಅಂತ ಹೇಳಿ ಅಲ್ಲ. ದಟ್ ಆಲ್ಸೋ ಯು ಶುಡ್ ರಿಮೆಂಬರ್. ದೇವರ ಇಚ್ಛೆ ಇದ್ರೆ ಯಾರೇ ಪ್ರಾರ್ಥನೆ ಅಂದ್ರೆ ನಂಬಿಕೆ ಇಟ್ಟು ನಾವು ನಿಜ ಕ್ರೈಸ್ತರಾಗಿ ನಂಬಿಕೆ ಇಟ್ಟು ನಾವು ಪ್ರಾರ್ಥನೆ ಮಾಡುವಾಗ ಹಾಗೆ ಆಗ್ತದೆ. ಆದ್ರೆ ನಾವು ಅದನ್ನ ವಿ ಶುಡ್ ನಾಟ್ ಟೇಕ್ ಇಟ್ ದ ಅದರ್ವೈಸ್. ಈಗ ಹೀಗೆ ಆಗ್ತದೆ ಅಂತ ಹೇಳಿ ನಾವು ಮಾಡ್ತೇವೆ ಅಂತಲ್ಲ, ಆಗಲಿ ಅಂತಾಗಿ ನಾವು ಮಾಡ್ಬೇಕು. ಅದನ್ನ ನಾವು ತಿಳ್ಕೊಂಡ್ರು. ವಿರುದ್ಧವಾಗಿ ಹೋಗುದು ಬೇಡ, ಆದ್ರೆ ನೇರವಾಗಿ ನಾವು ಹೋಗೋಣ. ಆಗ್ತದೆ. ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ದೇವರು ನಮ್ಮ ಪ್ರಾರ್ಥನೆ ಕೇಳಿ ದೇವರು ಅದಕ್ಕೆ ಉತ್ತರ ಕೊಡ್ತಾನೆ ಎಂಬ ಒಂದು ಭರವಸೆಯಿಂದ ನಾವು ಮಾಡ್ಬೇಕು. ಹೊರತು ನಾವು ದೇವರೇ ನೀನು ಸ್ವಸ್ಥ ಮಾಡು, ದೇವ್ರ ನೀನು ಸ್ವಸ್ಥ ಮಾಡು ಎಂಬುದಾಗಿ ನಾವು ದೇವರಿಗೆ ಕಂಡೀಷನ್ ಹಾಕುವುದಾಗ್ಲಿ ಅಥವಾ ಆಗ್ರಹ ಮಾಡುವುದಾಗ್ಲಿ ದೇವರ ವಾಕ್ಯದಲ್ಲಿ ಎಲ್ಲಿ ನಾವು ನೋಡುದಿಲ್ಲ. ಹೀಗೆ ಈ ವಿಷಯದ ಬಗ್ಗೆ ಸ್ವಲ್ಪ ಎಚ್ಚರ ನಾವು ವಹಿಸಬೇಕಾದದ್ದು ಬಹಳ ಅವಶ್ಯ. ಆಗಿನ ಕಾಲದಲ್ಲಿ ಅದರ ಅವಶ್ಯಕತೆ ಇತ್ತು. ಆದ ಕಾರಣ ದೇವರು ಅದನ್ನ ಮಾಡಿದನು ಅಂತೇಳಿ ಇದನ್ನ ಇಷ್ಟು ನೀವು ತಿಳ್ಕೊಂಡ್ರೆ ಬಹಳಷ್ಟು ನಿಮಗೆ ಪ್ರಯೋಜನ ಆಗ್ತದೆ. ಮುಂದೇನಾಯ್ತು ಅಂತಂದ್ರೆ, ಹೀಗಿರುವಲ್ಲಿ 17ನೇ ವಚನ, ಮಹಾಯಾಜಕನು ಸದ್ದುಕಾಯರ ಮತಕ್ಕೆ ಸೇರಿದವರಾದ ಅವನ ಜೊತೆಯಲ್ಲಿದ್ದವರೆಲ್ಲರೂ ಎದ್ದು ಮತಾಭಿಮಾನದಿಂದ ತುಂಬಿದವರಾಗಿ ಅಪೊಸ್ತಲರನ್ನು ಹಿಡಿದು ಪಟ್ಟಣದ ಕಾವಲಲ್ಲಿಟ್ಟರು. ನೋಡ್ರಿ, ಈ ಕಡೆ ದೇವರ ಸೇವೆನೂ ನಡೀತಾ ಇದೆ, ಈ ಕಡೆ ಸೈತಾನನಿಂದ ಅಡ್ಡಿಗಳು ಸಹ ಬರ್ತಾ ಇವೆ ಎಂಬುದು ಇಲ್ಲಿ ಸ್ಪಷ್ಟವಾಗಿ ನಮಗೆ ಕಂಡು ಬರ್ತದೆ. ಎಷ್ಟೋ ಸಲ ನಾವೇನ್ ಮಾಡ್ತೀವಿ ಅಂತಂದ್ರೆ ಆಲ್ ಇಸ್ ವೆಲ್ ಅಂತೇಳಿ ಎಷ್ಟೋ ಸಲ ನಾವು ತಿಳ್ಕೊಳ್ತೀವಿ, ಎಲ್ಲ ನಮಗೆ ಸರಿ ಇದೆ ಅಂತೇಳಿ. ಆದ್ರೆ ಸೈತಾನ್ ಸುಮ್ಮನಿರುವುದಿಲ್ಲ. ಸೈತಾನ್ ಆಲ್ವೇಸ್ ಇಸ್ ಆಕ್ಟಿವ್. ಅವನು ಯಾವಾಗಲೂ ಕೆಲಸ ಮಾಡ್ತಿರ್ತಾನೆ. ಯಾರ ವಿರುದ್ಧವಾಗಿ ಕೆಲಸ ಮಾಡ್ತಿರ್ತಾನೆ? ತನ್ನ ಜನರ ವಿರುದ್ಧ ಅಲ್ಲ, ಸೈತಾನನ ಹಿಂಬಾಲಿಸುವವರ ವಿರುದ್ಧ ಅಲ್ಲ. ಯಾಕಂದ್ರೆ ಅವನ್ ಜನ ಅವರಿಗೆ ಅವನೇನು ಕೈ ಹಚ್ಚಕ್ ಹೋಗುದಿಲ್ಲ. ಆದರೆ ಆ ಯೇಸು ಸ್ವಾಮಿಯನ್ನು ನಂಬಿದಂಥವರ ವಿರುದ್ಧವಾಗಿ ಅವನು ಯಾವಾಗಲೂ ಕೆಲಸ ಮಾಡ್ತಿರ್ತಾನೆ. ಅದನ್ನ ನಾವು ಎಚ್ಚರವಾಗಿ ತಿಳ್ಕೊಂಡಿರ್ಬೇಕು. ವಿ ಹ್ಯಾವ್ ಟು ರಿಮೆಂಬರ್ ದಿಸ್. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ದಟ್ ವಿ ಶುಡ್ ಆಲ್ವೇಸ್ ನೋ. ಸೈತಾನನು ಏನ್ ಮಾಡ್ದ ಅಂತಂದ್ರೆ, ಇಲ್ಲಿ ಅವರನ್ನ ತೆಗೆದುಕೊಂಡು ಹೋಗಿ ಕಾವಲಲ್ಲಿ ಇಟ್ಬಿಟ್ರು. ನೋಡ್ರಿ, ಇಷ್ಟೆಲ್ಲ ಒಳ್ಳೆ ಕೆಲಸ ಆಗ್ತವೆ, ಜನ ಹೊತ್ಕೊಂಡು ಬರ್ತಾ ಇದ್ದಾರೆ, ಆಮೇಲೆ ದೆವ್ವ ಇದ್ದವರು ವಾಸಿ ಆಗ್ತಾ ಇದ್ದಾರೆ, ರೋಗಗಳು ವಾಸಿ ಆಗ್ತವೆ. ಆದರೆ ಮತ್ತೊಂದು ಕಡೆಗೆ ಏನಾಗ್ತಾ ಇದೆ? ಜನರ ಒಂದು ವಿರೋಧ. ಅವ್ರು ಹೇಳ್ತಾರೆ, ಇದೆಲ್ಲ ಬ್ಯಾಡ್, ನಮ್ಗೆ ಅವ್ರನ್ನ ಹಾಕ್ರಿ, ಅಲ್ಲಿ ಕಾವಲಲ್ಲಿ ಇರ್ಸ್ರಿ, ಅವ್ರನ್ನ ಕಸ್ಟಡಿ ಒಳಗೆ ಹಾಕ್ರಿ ಅಂತ ಹೇಳಿ ಪಟ್ಟಣದ ಕಾವಲಲ್ಲಿ ಇಟ್ರು ಅಂತೇಳಿ 18ನೇ ವಚನದಲ್ಲಿ ನಮಗ ಹೇಳಲಾಗಿದೆ. ಸೈತಾನನ ಕೆಲಸ ಸಹ ಅಷ್ಟೇ ಬಲವಾಗಿರ್ತದೆ. ಅದ ಕಾರಣ ಲೆಟ್ಸ್ ನಾಟ್ ಟ್ರೀಟ್ ಸೇಟನ್ ಆಸ್ ವೆರಿ ಸಿಂಪಲ್ ಎನಿಮಿ ಅಂತ ಹೇಳಿ ನಾವು ತಿಳ್ಕೊಳ್ಳೋದು ಬೇಡ. ಬಹಳ ಒಬ್ಬ ಸರಳ ಸುಲಭವಾದಂತಹ ಒಬ್ಬ ವಿರೋಧಿ ನಮ್ಮ ವಿರುದ್ಧ ಇದ್ದಾನೆ ಅಂತ ಹೇಳಿ ನಾವು ತಿಳ್ಕೊಳ್ಳೋದು ಬೇಡ. ವಿ ಹ್ಯಾವ್ ಟು ಟ್ರೀಟ್ ಹಿಮ್ ಆಲ್ಸೋ. ನಾವು ಎಚ್ಚರವಾಗಿರ್ಬೇಕು. ಅವನು ಏನಾಗಿದ್ದಾನೆ ಎಂಬುದನ್ನು ನಾವು ತಿಳ್ಕೊಂಡು ನಾವು ಎಚ್ಚರವಾಗಿರ್ಬೇಕಾದದ್ದು ಬಹಳ ಅವಶ್ಯ. ಮುಂದೇನಾಗ್ತದೆ ನೋಡ್ರಿ, ಈ ರೀತಿಯಾಗಿ ದೇವರ ಕೆಲಸ ನಡೀತಾ ಇದೆ, ಸೈತಾನ್ ಕೆಲಸನೂ ಸಹ ಅಡ್ಡಿ ಬರ್ತಾ ಇದೆ. ಆದ್ರೆ ದೇವರು ತನ್ನ ಆತ್ಮನ ಮೂಲಕವಾಗಿ ತನ್ನ ಕೆಲಸವನ್ನು ಮುಂದುವರಿಸಿದ್ದಾನೆ. ಈಗ ಅವ್ರು ಹೋಗಿ ಕಸ್ಟಡಿ ಒಳಗೆ ಬಿದ್ಕೊಳ್ಳೋ ಕೆಲಸ ನಿಂತು ಅಂತ ಹೇಳಿ ಇಲ್ಲ. ಆದ್ರೆ ಅಲ್ಲಿ ಏನ್ ಬರ್ತದೆ ನೋಡ್ರಿ, ಆದರೆ 19ನೇ ವಚನ, ಕರ್ತನ ದೂತನು ರಾತ್ರಿಯಲ್ಲಿ ಸೆರೆಮನೆಯ ಬಾಗಿಲುಗಳನ್ನ ತೆರೆದು ಅವರನ್ನ ಹೊರಗೆ ಕರೆದುಕೊಂಡು ಬಂದನು ಎಂಬುದಾಗಿ ಇಲ್ಲಿ ನಮಗ ಹೇಳಲಾಗಿದೆ. ಅಪೊಸ್ತಲರ ಕೃತ್ಯದಲ್ಲಿ ಈ ರೀತಿಯಾಗಿ 3 ಸಲ ಆಗ್ತದೆ. ಆಮೇಲೆ ನೋಡೋಣ. ಈಗ ಫಸ್ಟ್ ಟೈಮ್ ಇದನ್ನ ನೆನ್ಪಿಟ್ಕೊಡ್ರಿ. another 2 times ಆರ್ ದೇರ್. ಯಾವ ರೀತಿಯಾಗಿ ದೇವದೂತನು ಬಂದು
ಅಪೊಸ್ತಲರನ್ನ ಬಿಡಿಸ್ಕೊಂಡು ಹೋಗ್ತಾನೆ ಎಂಬುದನ್ನ ನಾವು ಇನ್ನೂ 2 ಸಂದರ್ಭಗಳಲ್ಲಿ ನೋಡ್ತೇವೆ. ಅದನ್ನ ಆಮೇಲೆ. ಈಗ ಈ ಅಧ್ಯಾಯದಲ್ಲಿ 5ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಒಂದು ವಿಚಾರ ಏನಂತಂದ್ರೆ, ದೇವದೂತನು, ಕರ್ತನ ದೂತನು ಬಂದು ಸೆರೆಮನೆಯ ಬಾಗಿಲುಗಳನ್ನ ತೆರೆದು ಅವರನ್ನ ಕರೆದುಕೊಂಡು ಹೋಗ್ತಾನೆ. ಇದೆಲ್ಲ ಏನಿದೆ, ಪಹರೆಯವರಿದ್ದಾರೆ, ಸೆಕ್ಯೂರಿಟಿ ಗಾರ್ಡ್ಸ್ ಆರ್ದೆ, ಎಲ್ಲಾ ಜನ ಇದ್ದಾರೆ. ಆದರೂ ಸಹ ದೇವರು ತನ್ನ ದೂತನನ್ನ ಕಳಿಸಿ ಆ ಸೆರೆಮನೆಯ ಬಾಗಿಲುಗಳನ್ನು ತೆರೆದು ತನ್ನ ಜನರನ್ನ ಹೊರಗೆ ಕರೆದುಕೊಂಡು ಹೋಗಿ ಏನ್ ಮಾಡ್ತಾ ಇದ್ದಾನೆ ನೋಡ್ರಿ. ಸುಮ್ಮನೆ ಹೊರಗೆ ಕರ್ಕೊಂಡು ಹೋಗಿ ಇವ್ರನ್ನ ಬಿಟ್ಬಿಡ್ಲಿಲ್ಲ ಹಾಗೆ. ಹೋಗ್ಪ, ಹಂಗಾರ ನೀವು ಫ್ರೀ ಆದ್ರಿ, ಗೋ ಅಂಡ್ ರೆಸ್ಟ್. ನೀವು ಬಹಳ ಈಗ ಕಷ್ಟದಲ್ಲಿದ್ ಬಹಳ ನಿಮ್ ತೊಂದರೆ ಆಗಿದೆ, ಅದ್ಕೊಂಡು ಹೋಗಿ ರೆಸ್ಟ್ ತಗೊಳ್ರಿ ಅಂತೇಳಿ ಹೇಳ್ತಾ ಇಲ್ಲ. ನೋಡ್ರಿ ಏನ್ ಹೇಳ್ತಾ ಇದ್ದಾನೆ, ಬಹಳ ಮುಖ್ಯವಾದಂತ ಮಾತನ್ನ ಅಲ್ಲಿ ನಾವು ಕಾಣ್ತೇವೆ ನೋಡ್ರಿ. 19ನೇ ವಚನದಲ್ಲಿ, ನೀವು ಹೋಗಿ ದೇವಾಲಯದಲ್ಲಿ ನಿಂತುಕೊಂಡು ಈ ಸಜೀವ ವಿಷಯವಾದ ಮಾತುಗಳನ್ನೆಲ್ಲ ಜನರಿಗೆ ಹೇಳಿರಿ ಅಂದನು. ಇದೆಲ್ಲ ಯಾವಾಗ ನಡೀತಾ ಇದೆ? ರಾತ್ರಿ ಸಮಯದಲ್ಲಿ, ಮೇ ಬಿ ಅರ್ಲಿ ಮಾರ್ನಿಂಗ್ ಅಂತ ಹೇಳ್ರಿ, ಅಥವಾ ರಾತ್ರಿ ಈಗ ಮುಗಿತಾ ಬರ್ತಾ ಇದೆ. ಈಗ ದೂತನು ಬಂದು ಅವ್ರನ್ನ ಬಿಡಿಸಿದ, ಅವರು ಹೊರಗೆ ಹೋಗಿದ್ದಾರೆ. ಈಗ ಬೆಳಗ್ಗೆ ಆಗ್ತಾ ಇದೆ ಅಂತ ತಿಳ್ಕೊಡ್ರಿ. ಆಗ ದೂತನ ಅವ್ರಿಗೆ ಏನ್ ಹೇಳ್ತಾ ಇದ್ದಾನ ಅಂತಂದ್ರೆ, ನೀವು ಈಗ ಹೋಗ್ರಿ, ಎಲ್ಲಿ? ದೇವಾಲಯಕ್ಕೆ, ಸೊಲೊಮೋನನ ಮಂಟಪಕ್ಕೆ ಹೋಗ್ರಿ. ಅಲ್ಲಿ ಹೋಗಿ ಏನ್ ಮಾಡ್ರಿ ಅಂತಂದ್ರೆ, ನೀವು ಹೋಗಿ ದೇವಾಲಯದಲ್ಲಿ ನಿಂತುಕೊಂಡು ಈ ಸಜೀವವಾದಂಥ ಮಾತುಗಳನ್ನೆಲ್ಲ ಜನರಿಗೆ ಹೇಳಿರಿ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಇಲ್ಲಿ ಸಜೀವವಾದಂತಹ ಮಾತುಗಳು ಅಂದ್ರೆ ಜೀವವುಳ್ಳಂತಹ ಮಾತುಗಳು. ದೇ ಆರ್ ಲಿವಿಂಗ್ ವರ್ಡ್ ಆಫ್ ಗಾಡ್ ಅಂಥೇಳಿ ಇಲ್ಲಿ ಅಲ್ಲಿ ದೇವದೂತನು ಅಲ್ಲಿವರೆಗೆ ಹೇಳ್ತಾ ಇದ್ದಾನೆ. ಅಂದ್ರೆ ಅವುಗಳಲ್ಲಿ ಅವು ಎಷ್ಟು ನಿಜವಾದಂತಹ ಮಾತುಗಳನ್ನೆಂಬುದನ್ನ ನೀವು ಅವರಿಗೆ ತಿಳಿಸ್ಕೊಡ್ರಿ. ಯಾವ ರೀತಿಯಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದನು, ನಮಗೋಸ್ಕರವಾಗಿ ಶ್ರಮೆಯನ್ನು ಅನುಭವಿಸಿದನು, ನಮ್ಮ ಪಾಪಗಳಿಗಾಗಿ ಬರ್ತಕ್ಕಂಥ ಶಿಕ್ಷೆಯನ್ನು ಅನುಭವಿಸಿ ತೀರಿಸಿದನು, ಆಮೇಲೆ ತನ್ನ ಪ್ರಾಣವನ್ನು ಶಿಲುಬೆ ಮೇಲೆ ಕೊಟ್ಟನು, ತನ್ನ ರಕ್ತವನ್ನು ಸುರಿಸಿದನು ನಮ್ಮ ಪಾಪಗಳ ಕ್ಷಮಾಪಣೆಗಾಗಿ. ಆಮೇಲೆ ಆತನು ಸತ್ತು ಹೂಣಲ್ಪಟ್ಟನು, 3ನೇ ದಿವಸ ದೇವರವನನ್ನ ಸತ್ತೋರೊಳಗಿಂದ ಎಬ್ಬಿಸಿದನು. ಸಜೀವವಾದಂತಹ ಮಾತುಗಳು ನೋಡ್ರಿ, ಎಷ್ಟು ಸತ್ಯ ಇದೆ, ಎಷ್ಟು ಜೀವಂತವಾದಂಥ ವಾಕ್ಯಗಳು ಅಲ್ಲಿ ಹೇಳಲ್ಪಟ್ಟಿವೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ದೇವರ ವಾಕ್ಯ ಎಷ್ಟು ಸಜೀವವಾದದ್ದು ಎಂಬುದು ಇಲ್ಲಿ ನಮಗೆ ಹೇಳಲಾಗಿದೆ. ನೀವು ಹೋಗಿ ದೇವಾಲಯದಲ್ಲಿ ನಿಂತ್ಕೊಂಡು ಸಜೀವವಾದಂಥ ಮಾತುಗಳನ್ನೆಲ್ಲ ಜನರಿಗೆ ಹೇಳಿರಿ ಅಂದನು. ಅವರು ಈ ಆಜ್ಞೆಯನ್ನು ಹೊಂದಿ ಬೆಳಕು ಹರಿಯುವಾಗಲೇ ದೇವಾಲಯದೊಳಗೆ ಹೋಗಿ ಉಪದೇಶ ಮಾಡಿದರು. ಎಂಥ ಒಂದು ವಿಧೇಯತೆಯನ್ನ ಇಲ್ಲಿ ನಾವು ಕಾಣ್ತೇವೆ. ದೇವರು ತನ್ನ ಅದ್ಭುತಗಳನ್ನು ಮಾಡ್ತಾ ಇದ್ದಾನೆ. ಆದರೆ ಆಗ ಅಪೊಸ್ತಲರು ಸಹ ಅಷ್ಟೇ ವಿಧೇಯತೆಯಲ್ಲಿ ಅವರು ಮುಂದರಿತಾ ಇದ್ದಾರೆ ಎಂಬುದು ಇಲ್ಲಿ ನಮಗೆ ಕಂಡು ಬರುವಂತಹ ಒಂದು ಪಾಠ. ನಾವು ಯಾವಾಗ ದೇವರಿಗೆ ವಿಧೇಯರಾಗ್ತಾ ಹೋಗ್ತೇವೆ, ಆಗ ಹೆಚ್ಚಿನ ಅದ್ಭುತಗಳನ್ನ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ. ವಿ ಕ್ಯಾನ್ ಸಿ ಮೆನಿ ಮೋರ್ ವಂಡರ್ಫುಲ್ ಥಿಂಗ್ಸ್ ವೆನ್ ವಿ ಒಬೇ ಗಾಡ್. ದೇವರಿಗೆ ನಾವು ವಿಧೇಯರಾಗೋಣ, ಆಗ ಹೆಚ್ಚಿನ ವಿಷಯಗಳನ್ನ ನಮ್ಮ ಜೀವನದಲ್ಲಿ ದೇವರ ಕೈಯಿಂದ, ದೇವರ ಆತ್ಮನ ಮೂಲಕವಾಗಿ ಹೊಂದಿಕೊಳ್ಳಿಕ್ಕೆ ಸಾಧ್ಯ. ಮುಂದೇನಾಗ್ತದೆ ನೋಡ್ರಿ, ಇಷ್ಟು ಇವರೆಲ್ ಮಾಡ್ತಾ ಇದ್ದಾರೆ, ದೇವಾಲಯಕ್ಕೆ ಹೋಗಿ ಉಪದೇಶ ಮಾಡ್ತಾ ಇದ್ದಾರೆ. ಹಿಂದಿನ ದಿವಸ ಈ ಮಹಾಯಾಜಕರು ಮತ್ತು ಇತರೆಲ್ಲ ಏನ್ ಮಾಡಿದ್ರು, ಇವ್ರನ್ನೆಲ್ಲ ಒಳಗೆ ಹಾಕಿದವರು ಇದ್ರಲ್ಲ, ಇವರು ಮಹಾಯಾಜಕರು, ಸದ್ದುಕಾಯರು, ಇವರೆಲ್ಲ ಏನ್ ಮಾಡಿದ್ರು, ಇವ್ರನ್ನ ಒಳಗೆ ಹಾಕಿದ್ರು, ಕಾವಲಲ್ಲಿ ಇಟ್ಟಿದ್ರು. ಅವ್ರೇನ್ ತಿಳ್ಕೊಂಡ್ರು ಅಂತಂದ್ರೆ, ಈಗ ಬೆಳಗಾಯ್ತು, ಅವ್ರನ್ನ ಕರ್ಸೋಣ, ಮತ್ತೆ ಅವ್ರಿಗೆ ಏನಾದ್ರು ಶಿಕ್ಷೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡೋಣ, ಯಾಕಂದ್ರೆ ಇವರು ಯೇಸು ಕ್ರಿಸ್ತನ ಹೆಸರನ್ನ ಹೇಳಿ ಸ್ವಾರ್ಥೆಯನ್ನ ಸಾರ್ತಾ ಇದ್ದಾರೆ. ಅದ್ ಕಾರಣ ಹೇಗಾದ್ರೂ ಮಾಡಿ ಇದನ್ನ ನಾವು ನಿಲ್ಲಿಸ್ಬೇಕು, ಇಲ್ಲದೆ ಹೋದ್ರೆ ಅವ್ರನ್ನ ಕೊಂದ್ ಹಾಕ್ಬೇಕು, ಅಂದ್ರೆ ಎಲ್ಲ ನಿಂತು ಹೋಗ್ತದೆ ಅನ್ನುವಂಥ ಒಂದು ವಿಚಾರ ಸಹ ಅವರ ಮನಸ್ಸಿನಲ್ಲಿತ್ತು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನಾವು ನೋಡ್ತೇವೆ. ಹೀಗೆ ಅವ್ರೇನ್ ಮಾಡಿದ್ರು ಅಂತಂದ್ರೆ, ಬಂದು ಅಲ್ಲಿ ನೋಡ್ತಾರೆ ಕಾವಲಲ್ಲಿ. ಆದ್ರೆ ಕಾವಲಲ್ಲಿ ಉಳಿದೆಲ್ಲ ಜನ ಇದ್ದಾರೆ, ಪಹರೆಯವರೆಲ್ಲ ಇದ್ದಾರೆ, ಕಾವಲಿಗೆ ಬೀಗ ಹಾಕಿದೆ. ಆದ್ರೆ ಅಪೊಸ್ತಲರು ಮಾತ್ರ ಅಲ್ಲಿಲ್ಲ.
ಸಿ ವಾಟ್ ಎನ್ ಅಮೇಸಿಂಗ್ ಥಿಂಗ್. ಉಳಿದವರೆಲ್ಲ ಇದ್ದಾರೆ, ಆದ್ರೆ ಇವರಷ್ಟೇ ಅಲ್ಲಿಲ್ಲ ಎಂಬುದನ್ನ ಅಲ್ಲಿ ನೋಡಿದಾಗ ಅವ್ರಿಗೇನಾಯ್ತು ಅಂತ ಕಳವಳ ಆಯ್ತಂತ. ನೋಡ್ರಿ ಇಲ್ಲಿ ಹೇಳ್ತಾನೆ 22ನೇ ವಚನದಲ್ಲಿ, ಓಲೆಕಾರರು ಹೋಗಿ ಅವರನ್ನ ಸೆರೆಮನೆಯಲ್ಲಿ ಕಾಣದೆ ಹಿಂತಿರುಗಿ ಬಂದು ಕಾವಲಿನ ಮನೆ ಪೂರ್ಣ ಭದ್ರವಾಗಿ ಮುಚ್ಚಿರುವುದನ್ನು, ಕಾವಲುಗಾರರು ಬಾಗಿಲುಗಳಲ್ಲಿ ನಿಂತಿರುವುದನ್ನು ಕಂಡೆವು. ಆದರೆ ತೆರೆದಾಗ ಒಳಗೆ ಒಬ್ಬರನ್ನು ಕಾಣಲಿಲ್ಲ ಎಂದು ತಿಳಿಸಿದರು. ನೋಡ್ರಿ, ಅಂಥ ಒಂದು ಅದ್ಭುತ ಇಲ್ಲಿ ನಡೀತಾ ಇದೆ. ಎಲ್ಲರೂ ಇದ್ದಾರೆ, ಆದ್ರೆ ಇವರಷ್ಟೇ ಇಲ್ಲ. ಎಲ್ಲವೂ ಸರಿಯಾಗಿದೆ. ದರ್ ಇಸ್ ನಥಿಂಗ್, ಕೀಲಿ ಮುರಿದಿಲ್ಲ ಅಥವಾ ಬಾಗಿಲ ಕಿತ್ತಿಲ್ಲ, ಏನೂ ಆಗಿಲ್ಲ. ಎವ್ರಿಥಿಂಗ್ ಇಸ್ ಇಂಟ್ಯಾಕ್ಟ್. ಆದ್ರೆ ಇವ್ರು ಮಾತ್ರ ಅಲ್ಲಿ ಇಲ್ಲ. ಆಗ ಅವ್ರಿಗೆ ಏನಾಯ್ತು ನೋಡ್ರಿ, ದೇವಾಲಯದ ಅಧಿಪತಿಗಳು ಮಹಾಯಾಜಕರು 24ನೇ ವಚನ, ಈ ಮಾತುಗಳನ್ನ ಕೇಳಿ ಇದರಿಂದ ಏನಾದೀತೋ ಎಂದು ಕಳವಳಪಟ್ರು. ಅವರು ಏನೋ ವಿಚಾರ ಮಾಡಿ ಇವ್ರನ್ನ ಸೆರೆಯೊಳಗೆ ಹಾಕ್ಸಿದ್ರು ನಿಜ, ಆದ್ರೆ ಆದದ್ದೆಲ್ಲ ಏನಾಗಿದೆ ಅಂತಂದ್ರೆ ಅವ್ರ ವಿರುದ್ಧನ ಆಗಿದೆ. ಆದ ಕಾರಣ ಅವ್ರಿಗೇನಾಯ್ತು ಅಂತಂದ್ರೆ ಕಳವಳ ಉಂಟಾಯ್ತು ಎಂಬುದಾಗಿ ಅಲ್ಲಿ ನಮಗ ಕಂಡು ಬರ್ತದೆ. ಕಳವಳ ಅಂತಂದ್ರೆ ದುಃಖದಿಂದ ಅವರು ಕೂಡಿಬಿಟ್ರು. ಏನಾಗ್ತದಪ್ಪ, ದುಃಖ, ಭಯ, ಇದು ಕಳವಳ. ಈ ಒಂದು ಕಳವಳ ಅವರಿಗೆ ಹಿಡೀತು ಅಂತ ಹೇಳಿ ನಮಗ ಗೊತ್ತಾಗ್ತದೆ. 25ನೇ ವಚನ, ಹೀಗಿರಲಾಗಿ ಯಾರೋ ಒಬ್ಬನು ಬಂದು, ಅಗೋ, ನೀವು ಸೆರೆಯಲ್ಲಿ ಇಟ್ಟಿದ್ದ ಈ ಮನುಷ್ಯರು ದೇವಾಲಯದಲ್ಲಿ ನಿಂತುಕೊಂಡು ಜನರಿಗೆ ಉಪದೇಶ ಮಾಡುತ್ತಿದ್ದಾರೆಂದು ಅವರಿಗೆ ತಿಳಿಸಿದನು. ಸ್ವಲ್ಪ ಈ ದೃಶ್ಯಗಳನ್ನೆಲ್ಲ ನಿಮ್ ಕಣ್ಣು ಮುಂದೆ ಇಟ್ಕೊಳ್ರಿ. ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್, ದೀಸ್ ಆರ್ ವೆರಿ ವೆರಿ ಪ್ರಾಕ್ಟಿಕಲ್. ಇವು ಹೇಗೆ ನಡೀತಾ ಇದ್ದೇವೆ ಅಂತ ನಾನು ಸ್ಪಷ್ಟವಾಗಿ ನಿಮ್ಗೆ ತಿಳಿಸ್ತಾ ಇದ್ದೇನೆ. ಮೊದಲೇ 11 ವಚನಗಳಲ್ಲಿ ಅನನೀಯ ಸಫರಳ ಬಗ್ಗೆ ಅದನ್ನ ನಾನು ವಿವರಿಸಿದ್ದೇನೆ. ಆಮೇಲೆ ಮುಂದಿನ ವಚನಗಳಲ್ಲಿ ಯಾವ ರೀತಿಯಾಗಿ ಅಪೊಸ್ತಲರು ಅದ್ಭುತಗಳನ್ನು ಮಾಡಿದ್ರು, ಆಮೇಲೆ ಯಾವ್ಯಾವ ಪರಿಣಾಮಗಳು ಉಂಟಾದವು ಅದನ್ನ ಹೇಳಿದ್ದೇನೆ. ಈ 3ನೇ ಭಾಗದಲ್ಲಿ ಈ ಮಹಾಯಾಜಕರು ಸದ್ಕಾಯರು ಹೋಗಿ ಅವ್ರನ್ನ ಸೆರೆಮನೆ ಹಾಕ್ತಾರೆ. ಆದರೆ ದೇವರು ದೂತನನ್ನು ಕಳಿಸಿ ಅವ್ರನ್ನ ಹೊರಗೆ ತರ್ತಾನೆ. ಅವರು ಹೋಗ್ತಾರೆ, ಅಲ್ಲಿ ದೇವಾಲಯದಲ್ಲಿ ಪ್ರಸಂಗ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಸುವಾರ್ತೆಯನ್ನು ಸಾರ್ಲಿಕ್ಕೆ ಶುರು ಮಾಡ್ತಾರೆ. ನೆನ್ಪಿಟ್ಕೊಳ್ರಿ, ಲೆಟ್ ದಿಸ್ ಬಿ ಬಿಫೋರ್ ಯು ಯುವರ್ ಮೈಂಡ್ ಸಾಯ್. ಆಗೇನಾಗ್ಬಿಡ್ತಾ ಅಂತಂದ್ರೆ ಅಪೊಸ್ತಲ ಕೃತ್ಯ ಅಂತಂದ್ರೆ ಏನು, ಅದರ ಮಹತ್ವ ಏನು, ಅದರಿಂದ ನಾವೇನ್ ಕಲಿತೇವೆ, ಅದರ ಆಶೀರ್ವಾದ ನಮ್ಗೆ ಎಷ್ಟಿದೆ ಎಂಬುದು ನಿಮಗೆ ಅರ್ಥ ಆಗ್ತದೆ. ಇಲ್ಲದೆ ಹೋದ್ರೆ ನಾನು ಹೇಳ್ತಾ ಹೋದಾಗೆ ನೀವು ಮರ್ತ್ ಬಿಟ್ರೆ ಅದರಿಂದ ಯಾವ ಪ್ರಯೋಜನ ಆಗುವುದಿಲ್ಲ. ನೆನ್ಪಿಟ್ಕೊಳ್ರಿ, ದೃಶ್ಯ ನಿಮ್ ಕಣ್ಣು ಮುಂದೆ ತೆಗೆದುಕೊಂಡು ಬನ್ರಿ, ಆಗ ಇವು ನಿಮಗೆ ಬಹಳಷ್ಟು ನಿಮಗೆ ಲಾಭ ಆತ್ಮೀಯ ರೀತಿಯಲ್ಲಿ ಆಗ್ತದೆ. ಓಕೆ, ಈಗೇನಾಯ್ತು ಅಂತಂದ್ರೆ ಯಾರೋ ಹೋಗಿ ಹೇಳ್ಬಿಟ್ರಲ್ಲಿ ಏನಂತ ಹೇಳಿ, ನೀವು ಆ ಕಾವಲಲ್ಲಿ ಇಟ್ಟಂತಹ ವ್ಯಕ್ತಿಗಳು ದೇವಾಲಯದಲ್ಲಿ ಇದ್ದಾರೆ, ಆದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಸ್ವಾರ್ಥೆಯನ್ನು ಸಾರ್ತಾ ಇದ್ದಾರೆ, ದೇವ್ರ ವಾಕ್ಯ ಹೇಳ್ತಾ ಇದ್ದಾರೆ ಎಂಬುದಾಗಿ ಹೇಳ್ಬಿಟ್ಟ ಹೋಗಿ. ಆಗೇನಾಯ್ತು ಅಂತಂದ್ರೆ ಈ ಓಲೆಕಾರರು, ಆಗ ಅಧಿಪತಿಯು 26ನೇ ವಚನ, ಅಧಿಪತಿಯು ಓಲೆಕಾರರ ಸಂಗಡ ಹೋಗಿ ಅವರನ್ನ ಕರ್ಕೊಂಡು ಬಂದನು. ನೋಡ್ರಿ ಏನ್ ಮಾಡಿದ್ರು ಇವ್ರು, ಮತ್ತೆ ಹೋದ್ರಲ್ಲಿ. ಅಂದ್ರೆ ಇದು ಹೇಗೆ ಈ ಒಂದು ಹಗ್ಗ ಜಗ್ಗಾಟ ಅಂತ ಹೇಳ್ತಾರಲ್ಲ, ಟಗ್ ಆಫ್ ವಾರ್, ಅದ್ ನಡೆದಿದೆ ಇದು. ಇವರು ಒಳಗ್ ಹಾಕ್ಲಿಕ್ಕೆ ನೋಡ್ತಾ ಇದಾರೆ, ಅವ್ರು ಹೊರಗೆ ಬರ್ತಾರೆ, ಮತ್ತೆ ಇವ್ರು ಒಳಗ್ ಕರ್ಕೊಂಡು ಬರ್ತಾರೆ. ಈ ರೀತಿಯಾಗಿ ನಡೆದದು. ಇಲ್ಲಿ ನೋಡೋಣ ಏನಾಗ್ತದ ಅಂತ ಹೇಳಿ. ಆಮೇಲೆ ಓಲೆಕಾರ ಹೋಗಿ ಅವ್ರನ್ನ ಕರ್ಕೊಂಡು ಬಂದ್ರು, ಸಮಾಧಾನದಿಂದ ಕರ್ಕೊಂಡ್ ಬಂದ್ರು. ಯಾಕಂದ್ರೆ ಮತ್ತೆ ಇವ್ರ ವಿರುದ್ಧ ಏನಾರು ಮಾಡಿದ್ರೆ ಹೆಚ್ಚಿನ ಒಂದು ಗಲಾಟೆ ಆಗ್ತದ ಅಂತ ಹೇಳಿ ಒಂದು ಭಯಾನೂ ಇತ್ತು ಅವ್ರಿಗೆ. ಆದ ಕಾರಣ ಹೆಚ್ಚು ಅವ್ರಿಗೆ ಕೆಣಕ್ಲಿಕ್ಕೆ ಹೋಗ್ಲಿಲ್ಲ. ಅವ್ರು ಏನು ಹೇಳ್ತಾರೆ ನೋಡ್ರಿ, ನೇರವಾಗಿ ಹೋದ್ರು. ಅಧಿಪತಿ ಓಲೆಕಾರ ಸಂಗಡ ಹೋಗಿ, ಅಧಿಪತಿನೂ ಹೋದ, ಆಮೇಲೆ ಓಲೆಕಾರನೂ ಹೋದ. ಹೋಗಿ ಏನ್ ಮಾಡಿದ್ರು ಅಂತಂದ್ರೆ ಅವ್ರನ್ನ ಕರೆದುಕೊಂಡು ಬಂದರು. ಆದರೆ ತಮಗೆ ಜನರು ಕಲೆದಿಸಿದಾರೆಂದು ಹೆದರಿ ಬಲಾತ್ಕಾರ ಮಾಡ್ಲಿಲ್ಲ. ನೋಡ್ರಿ, ಅವ್ರಿಗೆ ಗೊತ್ತಾಯ್ತೇನೆ ಏನಂತ ಹೇಳಿ, ನಾವೇನ್ ಮಾಡ್ತಾ ಇದ್ದೇವೆ, ಆದ್ರೆ ಜನ ಏನು ಅನುಭವಿಸ್ತಾ ಇದ್ದಾರೆ ಮತ್ತು ಪ್ರತಿಕ್ರಿಯೆ ಏನಾಗಬಹುದು, ಜನ ನಮ್ಮ ಮೇಲೆ ಕಲ್ಲು ಒಗಿತಾರೆ ಎನ್ನುವಂತಹ ಒಂದು ವಿಷಯ ಅವರು ಈಗ ತಿಳ್ಕೊಂಡ್ರು ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ನಮ್ಗ ಕಂಡು ಬರ್ತದೆ. ಆದ ಕಾರಣ ಅವ್ರು ಏನ್ ಮಾಡಿದ್ರು, ಸುಮ್ಮನೆ ಕರ್ಕೊಂಡು ಹೋದ್ರು. ಬರ್ರಿ ನಿಮ್ದು ವಿಚಾರಣೆ ಮಾಡಿ ನಾವು ಮುಂದೆ ಏನ್ ಮಾಡೋದು ನೋಡೋದು ಬರ್ರಿ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಅವ್ರು ಕೂಡ ಹೋದ್ರು. ಅವರನ್ನ ಕರೆತಂದು ಹಿರಿಸಭೆ ಮುಂದೆ ನಿಲ್ಲಿಸಲು ಮಹಾಯಾಜಕನು ಅವರನ್ನ ವಿಚಾರಣೆ ಮಾಡುತ್ತಾ, ನೀವು ಈ ಹೆಸರನ್ನು ಎತ್ತಿ ಉಪದೇಶ ಮಾಡಬಾರದೆಂದು ನಾವು ನಿಮಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟೆವಲ್ಲ. 28ನೇ ವಚನ. ಹಿಂದೆ ನಾವು ನೋಡಿದ್ದೇವಲ್ಲ, ಬಿ ಲಾಯಲ್ ಓನ್ಲಿ ಟು ಗಾಡ್ ಎಂಬುದಾಗಿ ನಾನು ಹೋದ್ಸಲ ಅದರ ಒಂದು ಟೈಟಲ್ ಟಾಪಿಕ್ ಕೊಟ್ಟಿದ್ದೆ ನಿಮಗೆ. ಅದನ್ನೇ ಇಲ್ಲಿ ಉಚ್ಚರಿಸ್ತಾ ಇದ್ದಾನೆ. ಯಾರು?
ಮಹಾಯಾಜಕನು. ನಾವೇನ್ ಹೇಳಿದ್ದೀವಿ ನಿಮಗೆ? ಈ ಹೆಸರನ್ನು ನೋಡ್ರಿ, ಯೇಸು ಸ್ವಾಮಿ ಹೆಸರನ್ನು ತೆಗೆದುಕೊಳ್ಳಿಕ್ಕೆ ಅವ್ರಿಗೆ ಮನಸ್ಸಿಲ್ಲ. ಇಲ್ಲದ್ರೆ ಅವ್ನು ಹೇಳ್ತಿದ್ದ ಏನಂತೇಳಿ, ಈ ಯೇಸುವಿನ ಹೆಸರನ್ನ ಎತ್ತಿ ನೀನು ಹೇಳಬಾರ್ದು ಅಂತೇಳಿ ನಾವು ನಿಮಗೆ ಅಪ್ಪಣೆ ಕೊಟ್ಟಿವಲ್ಲ ಅಂತೇಳಿ ಹೇಳ್ಬೋದಾಗಿತ್ತು ಅವನು. ಆದ್ರೆ ಅವರಿಗೆ ಆ ಮನಸ್ಸಿಲ್ಲ. ಯೇಸು ಸ್ವಾಮಿಯನ್ನ ಸ್ವೀಕರಿಸುವಂತಹ ಮನಸ್ಸು ಅವರಲ್ಲಿಲ್ಲ. ಯೇಸು ಸ್ವಾಮಿಯನ್ನು ನಂಬುವಂತಹ ಒಂದು ವಿಚಾರ ಅವರಲ್ಲಿಲ್ಲ. ಆದ ಕಾರಣ ಅವ್ರು ಏನ್ ಹೇಳ್ತಾ ಇದ್ದಾರೆ ನೋಡ್ರಿ, ನಿಮಗೆ ನಾವು ಈ ಹೆಸರನ್ನ ಎತ್ತಿ ಉಪದೇಶ ಮಾಡಬಾರದೆಂದು ನಾವು ನಿಮಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟೆವಲ್ಲ. ವಿ ಹ್ಯಾಡ್ ಒಂದು ಆರ್ಡರ್ ಮಾಡಿದ್ದೀವಿ ನಾವು. ಏನಂತ ಹೇಳಿ, ನೀವು ಎತ್ತಬಾರದು ಹೆಸರು. ಯಾರ್ದು? ಈ ಹೆಸರು ಅಂದ್ರೆ ಯೇಸು ಸ್ವಾಮಿಯವರ ಹೆಸರು ಎತ್ತಬಾರದು ಅಂತ ಹೇಳಿ ನಿಮಗೆ ಅಪ್ಪಣೆ ಕೊಟ್ಟಿದ್ದೀವಿ. ಆದ್ರೂ ನೀವು ಯೆರೂಸಲೇಮನ್ನು ನಿಮ್ಮ ಉಪದೇಶದಿಂದ ತುಂಬಿಸಿದಿರಿ. ನೋಡ, ಅವ್ರಿಗೆ ಗೊತ್ತಾಗ್ಬಿಡ್ತೀವಿ ಏನಂತ ಹೇಳಿ, ಈ ಜನರು ಯೆರೂಸಲೇಮಿನಲ್ಲಿ ಈ ಸ್ವಾರ್ಥ್ಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ತುಂಬಿಸಿಬಿಟ್ರಿ ಅಂತ ಹೇಳ್ಬಿಡ್ತಾನ ಆಲ್ರೆಡಿ ಅವ. ಅಂದ್ರೆ ಅಷ್ಟು ವೇಗವಾಗಿ ಸ್ವಾರ್ಥೆ ಸಾರಲ್ಪಡ್ತಾ ಇದೆ ಎಂಬುದರ ಒಂದು ಅರ್ಥ ಅವರಿಗೆ ಆಗಿದೆ. ದೇ ಆರ್ ಇನ್ ನಾಲೆಡ್ಜ್ ಆರ್ ಇನ್ ಕಾಗ್ನಿಸನ್ಸ್ ಆಫ್ ದಿಸ್ ಎಂಬುದಾಗಿ ನಮ್ಗೆ ಗೊತ್ತಾಗ್ತದೆ. ಏನ್ ಹೇಳ್ತಾರೆ ನೋಡ್ರಿ, ಅವರು ಉಪದೇಶ ಮಾಡಬಾರದೆ ನಿಮಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟು, ಆದ್ರೂ ನೀವು ಯೆರೂಸಲೇಮನ್ನ ನಿಮ್ಮ ಉಪದೇಶದಿಂದ ತುಂಬಿಸಿದಿರಿ. ಮತ್ತು ಆ ಮನುಷ್ಯನನ್ನು ಕೊಲಿಸಿದ್ದಕ್ಕೆ ನಮ್ಮನ್ನು ನೀವೇನ್ ಮಾಡಿದ್ದೀರಿ? ಹೊಣೆ ಮಾಡಿದ್ದೀರಿ. ಯು ಹ್ಯಾವ್ ಮೇಡ್ ಅಸ್ ರೆಸ್ಪಾನ್ಸಿಬಲ್ ಫಾರ್ ದ ಡೆತ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ ಅವರು ಈಗ ತಿಳುವಳಿಕೆಗೆ ಬಂದಿದ್ದಾರೆ. ಈಗ ಅವರು ದೇ ಹ್ಯಾವ್ ಕಮ್ ಟು ದ ಅಂಡರ್ಸ್ಟ್ಯಾಂಡಿಂಗ್. ಆಗೇನ ಹೇಳ್ತಾರೆ ಅಂತಂದ್ರೆ, ಹೇಳಿದ್ದಕ್ಕೆ ಪೇತ್ರನು ಮತ್ತೆ ಅದಕ್ಕೆ ಒಂದು ಸಣ್ಣ ಪ್ರಸಂಗ ಮಾಡ್ತಾನೆ. ನೋಡ್ರಿ, ಎಷ್ಟು ಸುಂದರವಾದ ವಿಚಾರಗಳು ನಮ್ಮ ಮುಂದೆ ಇಡಲ್ಪಟ್ಟಿವೆ. ಸ್ಮಾಲ್ ಥಿಂಗ್ಸ್ ಆರ್ ದೇರ್, ಬಟ್ ದೇ ಆರ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್. ಆದ ಕಾರಣ ಇಲ್ಲಿ ಪೇತ್ರನ್ ಏನ್ ಹೇಳ್ತಾನೆ ನೋಡ್ರಿ, ಸಣ್ಣ ಪ್ರಸಂಗ ಇದೆ. ಅಲ್ಲಿ ಏನ್ ಹೇಳ್ತಾನೆ ನೋಡ್ರಿ ಅವನ ಅಂತಂದ್ರೆ, ಉಳಿದ ಅಪೊಸ್ತಲರು, ಪೇತ್ರನು ಉಳಿದ ಅಪೊಸ್ತಲರು ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಬೇಕಲ್ಲ. ನೀವೇನೋ ನಮಗೆ ಆರ್ಡರ್ ಮಾಡಿದ್ರಿ, ನೀವು ಹೋಗ್ಬೇಡ್ರಿ, ನೀವು ಮಾಡ್ಬೇಡ್ರಿ, ನೀವು ಹೆಸರು ಎತ್ತಬೇಡ್ರಿ ಅಂತ ಹೇಳಿ. ಆದ್ರೆ ದೇವ್ರ ಏನ್ ಹೇಳಿದ್ದಾನೆ ನಮ್ಗೆ? ನಾನು ಹೋದ್ಸಲ ಹೇಳಿದ್ದೇನೆ ನಿಮ್ಗೆ, ಮತ್ತಾಯಿ 28:20, 18-20 ವಚನಗಳನ್ನ ನಾವು ನೋಡ್ತೇವೆ. ಏನಂತ ಹೇಳಿ, ನೀವು ಲೋಕದ ಕಡೆವರೆಗೂ ಹೋಗಿ ಸ್ವಾರ್ಥೆಯನ್ನು ಸಾರಿರಿ ಎಂಬುದಾಗಿ ನಮ್ಮ ಒಡೆಯನು ರಕ್ಷಕನು ಆದಂತ ಯೇಸು ಸ್ವಾಮಿನೇ ನಮಗೆ ಹೇಳಿದ್ದಾರೆ, ದೇವರೇ ಹೇಳಿದ್ದಾರೆ. ಆದ ಕಾರಣ ಅವರಿಗೆ ನಾವು ವಿಧೇಯರಾಗಬೇಕು, ಹೆಚ್ಚಾಗಿ ವಿಧೇಯರಾಗಬೇಕಲ್ಲ ಅಂತ ಹೇಳಿ ಪೇತ್ರನು ತಿರುಗಿ ಅದನ್ನ ಪುನರುಚ್ಚರಿಸುವುದನ್ನ ನಾವು ನೋಡುವಾಗ ಅವರಲ್ಲಿರ್ತಕ್ಕಂತಹ ಒಂದು ಕರೇಜ್, ಅವರಲ್ಲಿ ಎಷ್ಟು ಧೈರ್ಯ ಬಿತ್ತು. ಅವರು ನಮ್ಮನ್ನ ಕಸ್ಟಡಿ ಒಳಗೆ ಹಾಕಿದ್ದಾರಪ್ಪ, ಮತ್ತೆ ಇವ್ರ ಮುಂದೆ ಹೆಂಗ್ ಮಾತಾಡ್ಲಿ ಎನ್ನುವಂತ ಒಂದು ಭಯ ಅವನಲ್ಲಿಲ್ಲ. ನೇರವಾಗಿ ಅವನಿಗೆ ಹೇಳ್ತಾ ಇದ್ದಾನೆ ನೋಡ್ರಿ, ಏನಂತ ಹೇಳಿ, ಮನುಷ್ಯರಿಗಿಂತಲೂ ಅಂದ್ರೆ ನಿಮಗಿಂತಲೂ ದೇವರಿಗೆ ಹೆಚ್ಚಾಗಿ ನಾವು ವಿಧೇಯರಾಗಬೇಕಲ್ಲ. ನೀವು ಮರದ ಕಂಬಕ್ಕೆ ತೂಗು ಹಾಕಿ ಕೊಂದ ಯೇಸುವನ್ನು ನಮ್ಮ ಪಿತೃಗಳ ದೇವರು ಎಬ್ಬಿಸಿದನು ಎಂಬುದಾಗಿ ಪುನರುತ್ಥಾನದ ಒಂದು ಶಕ್ತಿಯ ಒಂದು ಅರಿವನ್ನ ಅವ್ರ ಮುಂದೆ ಅರಿಕೆಯಾಗಿ ಇಲ್ಲಿ ಮಾಡ್ತಾ ಇದ್ದಾರೆ. ಈ ದೇವರವನನ್ನ ಎಬ್ಬಿಸಿದನು ಎಂಬುದಾಗಿ ಅಲ್ಲಿ ಅವರು ಹೇಳ್ತಾ ಇದ್ದಾರೆ. ಆಮೇಲೆ ಏನಾಯ್ತು? ದೇವರ ಆತನನ್ನು ಇಸ್ರಾಯೇಲ್ ಜನರಿಗೆ ಮಾನಸಾಂತರವನ್ನು ಪಾಪ ಪರಿಹಾರವನ್ನು ದಯಪಾಲಿಸುವುದಕ್ಕಾಗಿ ನಾಯಕನೆಂತಲೂ ರಕ್ಷಕನೆಂತಲೂ ತನ್ನ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಿದನು ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿಯವರ ಬಗ್ಗೆ ಅದ್ಭುತವಾದಂತಹ ಸತ್ಯತೆಗಳನ್ನ ಅಥವಾ ಅವರ ಅದ್ಭುತವಾದಂತಹ ಸಂಗತಿಗಳನ್ನ ಇಲ್ಲಿ ಹೇಳ್ತಾ ಇದ್ದಾನೆ ನೋಡ್ರಿ. ಏನಂತ ಹೇಳಿ, ನೀವು ಆತನನ್ನ ಕೊಂದ್ರಿ, ಆದ್ರೆ ದೇವರು ಆತನನ್ನ ಪುನರುತ್ಥಾನದಿಂದ ಎಬ್ಬಿಸಿದ. ಆಮೇಲೆ ಆತನನ್ನ ಏನ್ ಮಾಡಿದ ಅಂತಂದ್ರೆ, ಜನರಿಗೆ ಮಾನಸಾಂತರವನ್ನು ಉಂಟು ಮಾಡುವುದಕ್ಕಾಗಿ, ಆಮೇಲೆ ಪಾಪ ಪರಿಹಾರವನ್ನ ಕೊಡುವುದಕ್ಕಾಗಿ, ರಕ್ಷಣೆಯನ್ನ ಅನುಭವಿಸುವುದಕ್ಕಾಗಿ ನಾಯಕನು ರಕ್ಷಕನು ತನ್ನ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿದನು ಎಂಬುದಾಗಿ. ಇಂಥ ರಕ್ಷಕನನ್ನ ದೇವರು ಆ ಕೆಲಸ ಆದ್ಮೇಲೆ ತನ್ನ ಕಡೆಗೆ ತೆಗೆದುಕೊಂಡು ಹೋದನು. ಆತನು ಪರಲೋಕ ರಾಜ್ಯಕ್ಕೆ ಏರಿಸಲ್ಪಟ್ಟಿದ್ದಾನೆ, ದೇವರ ಬಲಪಾರ್ಶ್ವದಲ್ಲಿ ಆತನು ಕುಳಿತುಕೊಂಡಿದ್ದಾನೆ ಎಂಬುದಾಗಿ ಪೇತ್ರನು ನೇರವಾಗಿ ಕಣ್ಣಿನಿಂದ ನೋಡಿ ಅನುಭವಿಸಿದಂತ ಯೇಸು ಸ್ವಾಮಿಯ ಪರಲೋಕಾರೋಹಣದ ಒಂದು ದೃಶ್ಯವನ್ನ ಅವ್ರ ಮುಂದೆ ಇಡ್ತಾ ಇದ್ದಾರೆ. ನೋಡ್ರಿ, ಎಷ್ಟು
ಸುಂದರವಾದಂತಹ ದೃಶ್ಯ ಇಲ್ಲಿ ನಮಗ ಕಂಡು ಬರ್ತಾ ಇದೆ. ಇನ್ನೇ ಓದ್ತೇನೆ, ಅದನ್ನು ಜಸ್ಟ್ ಓದ್ತೇನೆ. ಇಸ್ರಾಯೇಲ್ ಜನರಿಗೆ ದೇವರು ಆತನನ್ನೇ ಇಸ್ರಾಯೇಲ್ ಜನರಿಗೆ ಮಾನಸಾಂತರವನ್ನು, ಪಾಪ ಪರಿಹಾರವನ್ನು ದಯಪಾಲಿಸುವುದಕ್ಕಾಗಿ ನಾಯಕನೆಂತಲೂ, ಪ್ರಿನ್ಸ್, ಇಂಗ್ಲಿಷ್ ನಲ್ಲಿ ಬಹಳ ಸುಂದರ ವಚನ, ಪ್ರಿನ್ಸ್ ಅಂತ ಹೇಳ್ತದೆ, ಪ್ರಿನ್ಸ್ ಅಂಡ್ ಸೇವಿಯರ್, ರಕ್ಷಕನು, ತನ್ನ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಿದನು ಎಂಬುದಾಗಿ. ಅಂದ್ರೆ ಎಲ್ಲಾ ಕೆಲಸ ಮುಗಿದ ಮೇಲೆ, ನಾನು ಆಲ್ರೆಡಿ ಇದನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಎಲ್ಲ ಮುಗಿದ ಮೇಲೆ ದೇವರು ಅವನನ್ನ ತನ್ನ ಬಲಗೈ ಒಳಗೆ ಬಲಪಾರ್ಶ್ವದಲ್ಲಿ ಕುಳಿತುಕೊಳ್ಳೋದಕ್ಕಾಗಿ ಕರೆದುಕೊಂಡನು ಎಂಬುದಾಗಿ ಸಣ್ಣ ಒಂದು ಪ್ರಸಂಗವನ್ನ ಅಲ್ಲಿ ಮಾಡ್ತಾನೆ ಪೇತ್ರನು. ಎಷ್ಟು ಪವರ್ಫುಲ್ ಇತ್ತು ಅಂತ ಹೇಳಿ ನಮಗ ಗೊತ್ತಾಗ್ತದೆ. ಫ್ಯೂ ವರ್ಡ್ಸ್, ಬಟ್ ದೇ ಆರ್ ಫುಲ್ ಆಫ್ ಮೀನಿಂಗ್, ಫುಲ್ ಆಫ್ ಪವರ್ ಅಂಡ್ ಫುಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಲ್ಲೇ ನಮಗ ಇಲ್ಲಿ ತಿಳಿದು ಬರ್ತದೆ. ಆದ ಕಾರಣ ದೇವರ ವಾಕ್ಯವನ್ನ ನಾವು ಸೂಕ್ಷ್ಮವಾಗಿ ತಿಳ್ಕೊಳ್ಬೇಕಾದದ್ದು ಬಹಳ ಅವಶ್ಯ. ರಕ್ಷಣೆಯ ಸುವಾರ್ತೆ ಅದನ್ನ ಎಷ್ಟು ವಿಧವಾದ ರೀತಿಯಲ್ಲಿ ನಾವು ಹೇಳಲಿಕ್ಕೆ ಸಾಧ್ಯ. ಇಲ್ಲಿ ಸಿಕ್ಕಂತಹ ಒಂದು ಸಣ್ಣ ಅವಕಾಶದಲ್ಲಿ ಪೇತ್ರನು ಅದನ್ನ ಹೇಳ್ಬಿಟ್ಟ. ಯಾವುದೇ ಒಂದು ಸಂಕೋಚವಿಲ್ಲದೆ ಧೈರ್ಯದಿಂದ ಅದನ್ನ ಹೇಳಿದನು ಎಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ. ಮುಂದೆ ಏನಾಗ್ತದೆ, ಇಲ್ಲಿ ಹೇಳ್ತಾನೆ ಆತನು 32ನೇ ವಚನದಲ್ಲಿ, ಈ ಕಾರ್ಯಗಳಿಗೆ ನಾವು ಸಾಕ್ಷಿ. ಸೊ ಹೀಸ್ ಟೆಲ್ಲಿಂಗ್ ದ ಪೀಪಲ್ ದೇರ್ ವಿ ಆರ್ ದ ವಿಟ್ನೆಸಸ್ ಎಂಬುದಾಗಿ. ಅಂದ್ರೆ ನಾವು ನೋಡಿದ್ದೇವೆ, ವಿ ಆರ್ ಐ ವಿಟ್ನೆಸಸ್. ಯೇಸು ಸ್ವಾಮಿಯೊಂದಿಗೆ ನಾವು ಇದ್ದವರು, ಯೇಸು ಸ್ವಾಮಿಯ ವಿಷಯಗಳನ್ನೆಲ್ಲ ನಾವು ನೋಡಿದ್ದೇವೆ ಎಂಬ ಸಾಕ್ಷಿಯನ್ನ ಆತನು ಹೇಳ್ತಾ ಇದ್ದ. ಎರಡನೇ ಸಾಕ್ಷಿ ಯಾರು? ದೇವರು ತನಗೆ ವಿಧೇಯರಾಗಿರುವವರಿಗೆ ದಯಪಾಲಿಸಿರುವ ಪವಿತ್ರಾತ್ಮನೂ ಸಾಕ್ಷಿಯಾಗಿದ್ದಾನೆ. ಪವಿತ್ರಾತ್ಮನು ಸಹ ಯೇಸು ಸ್ವಾಮಿಯ ವಿಷಯವಾಗಿ ಸಾಕ್ಷಿಯಾಗಿದ್ದಾನೆ ಎಂಬ ಎರಡು ಸಾಕ್ಷಿಗಳ ವಿಷಯವಾಗಿ ಅಲ್ಲಿ ಆ ಚಿಕ್ಕ ಪ್ರಸಂಗದಲ್ಲಿ ಆತನೆಲ್ಲ ಹೇಳಿಬಿಟ್ಟ ಎಂಬುದಾಗಿ. ನೋಡ್ರಿ, ಎಷ್ಟು ಒಂದು ಪವರ್ಫುಲ್ ಮೆಸೇಜ್, ಗಾಸ್ಪಲ್ ಮೆಸೇಜ್ ಅನ್ನ ಕೊಟ್ಟ ಕೂಡ್ಲೆ ಅಲ್ಲಿ ಏನಾಯ್ತು ಅಂತ ಹೇಳಿ ಸ್ವಲ್ಪ ತಿಳ್ಕೋಣ. 33ನೇ ವಚನದಲ್ಲಿ, ಸಭಿಕರು ಈ ಮಾತುಗಳನ್ನು ಕೇಳಿ ರೌದ್ರವಾಗಿ ಅವರನ್ನ ಕೊಲ್ಲಿಸಬೇಕೆಂದು ಯೋಚಿಸಿದ್ರು. ಯಾಕಂದ್ರೆ ಇನ್ನೂ ಅವರಲ್ಲಿ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಲ್ಲ. ಇಷ್ಟೆಲ್ಲಾ ಪೇತ್ರನು ಹೇಳಿದ್ರು ಕೂಡ ಅವ್ರೇನ್ ಮಾಡ್ತಾ ಇದ್ದಾರಂತಂದ್ರೆ, ಇವ್ರನ್ನ ಕೊಲ್ಲಿಸ್ಬಿಟ್ರೆ ಈ ಮಾತನ್ನ, ಈ ಸ್ವಾರ್ಥಿಯನ್ನ ಅವ್ರು ಹೇಳುವುದೇ ಬಂದಾಗ್ಬಿಡ್ತದೆ ಎನ್ನುವಂತಹ ಕೆಟ್ಟ ವಿಚಾರ, ಸೈತಾನ ವಿಚಾರ ಅವರಲ್ಲಿ ಇತ್ತು ಎಂಬುದಾಗಿ ಇಲ್ಲಿ ತಿಳಿದು ಬರ್ತದೆ. ಆದರೆ ಎಲ್ಲಾ ಜನರಿಂದ ಮಾನ ಹೊಂದಿದ ನ್ಯಾಯಶಾಸ್ತ್ರಿಯಾದ ಗಮಲಿಯೇಲನೆಂಬ ಒಬ್ಬ ಫರಿಸಾಯನು ಹಿರಿಸಭೆಯಲ್ಲಿ ಎದ್ದು ನಿಂತು ಈ ಮನುಷ್ಯರನ್ನು ಸ್ವಲ್ಪ ಹೊತ್ತು ಹೊರಗೆ ಕಳುಹಿಸಬೇಕೆಂದು ಅಪ್ಪಣೆ ಕೊಟ್ಟನು ಎಂಬುದಾಗಿ ಹೇಳಲಾಗಿದೆ. ಅಂದ್ರೆ ದೇವರು ಎಷ್ಟು ವಿಶೇಷವಾದ ರೀತಿಯಲ್ಲಿ ತನ್ನ ಕೆಲಸ ಮಾಡ್ತಾನೆ. ನಾವು ದೇ ಹ್ಯಾವ್ ಬಿಕಮ್ ಸೋ ಫೆರೋಷಿಯಸ್. ಈಗ ಇವ್ರನ್ನ ಕೊಂದು ಹಾಕ್ಬೇಕು ಎನ್ನುವಂತಹ ಒಂದು ವಿಚಾರದಲ್ಲಿ ಇದ್ದಾರೆ. ಅವ್ರ ಮುಂದೆ ಇರುವುದು ಒಂದೇ, ಇವ್ರನ್ನ ಮುಗಿಸ್ಬಿಟ್ರೆ ಮುಗಿದು ಹೋಗ್ತಾ ಇದಲ್ಲ. ಆದರೆ ಈಗ ದೇವರು ಹಿಂದಿನ ಭಾಗದಲ್ಲಿ ಒಬ್ಬ ದೂತನನ್ನ ಕಳಿಸಿ ಅವರಿಗೆ ಸಹಾಯ ಮಾಡ್ದ. ಈಗ ಇಲ್ಲಿ ಒಬ್ಬ ಫರಿಸಾಯನನ್ನ ಎಬ್ಬಿಸಿ ಅವರಿಗೆ ಬೇಕಾದಂತಹ ಒಂದು ಸಂರಕ್ಷಣೆಯನ್ನ ದೇವರು ಅಲ್ಲಿ ಕೊಡ್ತಾ ಇದ್ದಾನೆ ಎಂಬುದನ್ನ ನೋಡುವಾಗ ದೇವರು ಎಷ್ಟು ಅದ್ಭುತನಾಗಿದ್ದಾನೆ. ಅದ್ಭುತ ಸ್ವರೂಪ, ಆಲೋಚನಾಕರ್ತ, ಪರಾಕ್ರಮಿಯಾದ ದೇವರು, ನಿತ್ಯದಾದ ತಂದೆ, ಸಮಾಧಾನದ ಪ್ರಭು ಎಂಬುದಾಗಿ ಕರೆಸಿಕೊಳ್ಳುವಂತ ಯೇಸು ಸ್ವಾಮಿ ಎಷ್ಟು ಅದ್ಭುತನಾಗಿದ್ದಾನೆ ಎಂಬುದನ್ನ ಈ ಭಾಗದಲ್ಲಿ ನಾವು ನೋಡ್ತೇವೆ. ಸ್ವಲ್ಪ ಹೇಳಿ ನಾನು ಮುಗಿಸ್ತೇನೆ, ಸಮಯ ದಾಟ್ತಾ ಇದೆ. ಇದು ಈ ಕನ್ಕ್ಲೂಡಿಂಗ್ ಪಾರ್ಟ್, 3ನೇ ಒಂದು ಭಾಗ. ಬಹಳ ಅದ್ಭುತವಾದಂತಹ ವಿಚಾರಗಳು ಇಲ್ಲಿ ನಮಗೆ ಹೇಳಲ್ಪಟ್ಟಿವೆ. ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ, ಅದರ ಆತ್ಮೀಯ ಲಾಭ ಪಡ್ಕೊಡ್ರಿ. ಇವನು ಏನಾಗಿದ್ದ ಅಂತಂದ್ರೆ, ಗಮಲಿಯೇಲನ ವಿಷಯವಾಗಿ ನಾವು ನೋಡುವಾಗ ಈತನು ಫರಿಸಾಯನಾಗಿದ್ದ. ಅವರೊಳಗೆ ಇದ್ದಂತಹ ಮನುಷ್ಯ ಇವ. ಆ ಒಂದು ಸನ್ಹೆದ್ರಿನ್ದಲ್ಲಿ, ಆ ಕೌನ್ಸಿಲ್ ನಲ್ಲಿ ಇದ್ದಂತಹ. ಆದ್ರೂ ಕೂಡ ಇವನ್ ಏನಾಗ್ತಾನೆ, ದೇವರು ಅವನನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ತಾನೆ ನೋಡ್ರಿ. ಇವನು ಫರಿಸಾಯನಾಗಿದ್ದ, ಹಿರಿಸಭೆಯಲ್ಲಿ ಈತನು ಏನಾಗಿದ್ದ ಅಂತಂದ್ರೆ ಬಹಳ ಮಾನ ಹೊಂದಿದಂತಹ ವ್ಯಕ್ತಿ ಆಗಿದ್ದ, ನ್ಯಾಯಶಾಸ್ತ್ರಿ ಆಗಿದ್ದ. ಹಿ ವಾಸ್ ದ ಡಾಕ್ಟರ್ ಆಫ್ ಲಾ ಎಂಬುದಾಗಿ ನಮಗ ಅವನ ವಿಚಾರವಾಗಿ ನೋಡಿದ್ರೆ ಗೊತ್ತಾಗ್ತದೆ. ಡಾಕ್ಟರ್ ಆಫ್ ಲಾ ಅಂತಂದ್ರೆ ಇಟ್ ಈಸ್ ದ ಹೈಯೆಸ್ಟ್ ಡಿಗ್ರಿ. ಅಂಥ ಒಂದು ಡಿಗ್ರಿ ಇವನಿಗೆ ಇತ್ತು. ಅಂದ್ರೆ ನ್ಯಾಯಶಾಸ್ತ್ರದಲ್ಲಿ ಪರಿಣಿತ ಅಂತೇಳಿ ಹೇಳಬಹುದು.
ಜನರಿಂದ ಮಾನ ಹೊಂದಿದ, ಅಂದ್ರೆ ಈ ವಾಸ್ ಅ ರೆಕಗ್ನೈಸ್ಡ್ ಪರ್ಸನ್, ಅಂದ್ರೆ ಜನ ಅವನನ್ನ ಗುರುತಿಸ್ತಾ ಇದ್ರು. ಎಸ್, ಈಸ್ ದ ಡಾಕ್ಟರ್ ಆಫ್ ಲಾ, ಈ ನೋಸ್ ದ ಲಾ ವೆರಿ ವೆಲ್ ಎಂಬುದಾಗಿ ಜನ ಅವನನ್ನ ಗುರುತಿಸ್ತಾ ಇದ್ರು ಎಂಬುದಾಗಿ ನಾವು ಹೇಳ್ತೇವೆ, ಇಲ್ಲಿ ಕಂಡ್ಕೊಳ್ತೇವೆ. ಇವನು ದೇವರು ಇವನ ಮೂಲಕವಾಗಿ ಏನ್ ಹೇಳ್ತಾನೆ ನೋಡ್ರಿ. ಈಗ ಈ ಮನುಷ್ಯರನ್ನ ಸ್ವಲ್ಪ ಕಳಿಸ್ರಿ ಅಂತ ಹೇಳಿ ಕಾರಣ ಏನಂತಂದ್ರೆ, ಅವರ ಮುಂದೆ ಹೇಳಿದ್ರೆ ಥಿಂಗ್ಸ್ ವುಡ್ ಹ್ಯಾವ್ ಬಿನ್ ಡಿಫರೆಂಟ್. ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಈಗೆಲ್ಲ ಸಭೆ ನಡೀತಾ ಇದೆ, ಜನ ಈಗ ಸಿಟ್ ಗೆದ್ದಿದ್ದಾರೆ, ರೌದ್ರದಿಂದ ಕೂಡಿದವರಾಗಿದ್ದಾರೆ, ಇನ್ನೇನ್ ಮುಗಿಸ್ಬಿಡ್ಬೇಕು ಅನ್ನುವಂತಹ ವಿಚಾರದಲ್ಲಿದ್ದಾರೆ. ಆದ್ರೆ ಈ ಗಮಲಿಯಲ್ಲಿ ನಾನು ಹೇಳ್ತಾ ಹೇಳ್ತೇನೆ, ಸ್ವಲ್ಪ ಅವ್ರ ಹೊರಗೆ ಕಳಿಸ್ರಿ, ನಾನ್ ನಿಮಗೆ ಕೆಲವು ವಿಷಯಗಳನ್ನ ಹೇಳ್ಬೇಕು, ಆಮೇಲೆ ಏನ್ ನಿರ್ಣಯ ತೆಗೆದುಕೊಳ್ಳೋದು ನೋಡೋಣ ಅಂತ ಹೇಳಿ ಅವ್ರನ್ನ ಸ್ವಲ್ಪ ಹೊರಗೆ ಕಳಿಸಿದ್ರು. ಎಷ್ಟೋ ಸಲ ನಾವು ನೋಡ್ತೀವಲ್ಲ, ಈಗ ಇಂಟರ್ವ್ಯೂಗೆ ಹೋದಂತಹ ಜನರಿಗೆ ಎಷ್ಟೋ ಸಲ ನಾವು ಏನ್ ಮಾಡ್ತೇವೆ, ಯು ಪ್ಲೀಸ್ ಗೋ ಅಂಡ್ ವೇಟ್ ಔಟ್ ಸೈಡ್ ಅಂತ ಹೇಳ್ತೇವೆ, ಆಮೇಲೆ ನಿರ್ಣಯವನ್ನ ಆಮೇಲೆ ಹೇಳ್ತೇವೆ. ಅದೇ ರೀತಿಯಾಗಿ ಇಲ್ಲಿ ಒಂದು ಕೌನ್ಸಿಲಿಂಗ್ ನಡೀತಾ ಇದೆ ಅವರವರೊಳಗೆ. ಅವರನ್ನ ಸ್ವಲ್ಪ ಹೊರಗೆ ಕಳಿಸ್ರಿ, ನಾನು ನಿಮ್ಗೆ ಹೇಳ್ತೇನೆ, ಆಮೇಲೆ ಏನು ಡಿಸಿಷನ್ ತೆಗೆದುಕೊಳ್ಳೋಣ. ಅವನೇನ್ ಹೇಳ್ತಾನೆ ನೋಡ್ರಿ ಇಲ್ಲಿ, ಇಸ್ರಾಯೇಲ್ ಜನರೇ, ನೀವು ಈ ಮನುಷ್ಯರ ವಿಷಯದಲ್ಲಿ ಮಾಡಬೇಕೆಂದಿರುವುದನ್ನು ಕುರಿತು ಎಚ್ಚರಿಕೆಯುಳ್ಳವರಾಗಿರ್ರಿ. ಈಸ್ ವಾರ್ನಿಂಗ್ ದೆಮ್. ಫಸ್ಟ್ ಆಫ್ ಆಲ್ ಇಲ್ಲಿ ಅವ್ರಿಗೆ ಏನ್ ಹೇಳ್ತಾನ ಅಂತಂದ್ರೆ, ಎಚ್ಚರಿಕೆ ಕೊಡ್ತಾನ ಅವನು. ನೀವೇನ್ ಮಾಡ್ತಾ ಇದ್ದೀರಿ, ಈಗ ಅವ್ರ ಮೇಲೆ ಕೋಪ ಕೊಟ್ಟು ಅವ್ರನ್ನ ಕಾವಲ ಸೆರೆಯೊಳಗೆ ಹಾಕ್ತಾ ಇದ್ದೀರಿ, ಅವ್ರನ್ನ ಕೊಂದು ಹಾಕ್ಬೇಕಂತ ವಿಚಾರ ಮಾಡ್ತಾ ಇದ್ದೀರಿ, ಬಿ ಕೇರ್ಫುಲ್, ಎಚ್ಚರ. ಆಮೇಲೆ ಹೇಳ್ತಾ ನೋಡ್ರಿ, ನೀವು ಈ ಮನುಷ್ಯರ ವಿಷಯದಲ್ಲಿ ಮಾಡಬೇಕಿರೋದ್ರ ಕುರಿತು ಎಚ್ಚರವಾಗಿರ್ರಿ. ಇದಕ್ಕಿಂತ ಮುಂಚೆ ಥೈದನು ಎದ್ದು ತಾನು ದೊಡ್ಡ ಮನುಷ್ಯನೆಂದು ಹೇಳಿಕೊಂಡನು. ಅವನ ಪಕ್ಷಕ್ಕೆ ಸುಮಾರು 400 ಜನರು ಸೇರಿಕೊಂಡ್ರು. ಅವನು ಕೊಲ್ಲಲ್ಪಟ್ಟನು. ಹಿ ಗಿವ್ಸ್ 2 ಎಕ್ಸಾಂಪಲ್ಸ್ ಹಿಯರ್. 2 ವ್ಯಕ್ತಿಗಳ ವಿಷಯವಾಗಿ ಹೇಳ್ತಾನೆ ಇಲ್ಲಿ. ಗಮಲಿಯೇಲನು, ನ್ಯಾಯಶಾಸ್ತ್ರಿ, ಡಾಕ್ಟರ್ ಆಫ್ ಲಾ, ಅವನೇನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಥೈದ, ಥಿಯೋಡಸ್ ಎಂಬುದಾಗಿ ಇಂಗ್ಲಿಷ್ ನಲ್ಲಿ ನೋಡ್ತೇವೆ. ಈ ಒಬ್ಬ ಥಿಯೋಡಸ್ ಏನಾಗಿದ್ದ ಅಂತಂದ್ರೆ, ಒಬ್ಬ ದೊಡ್ಡ ಮನುಷ್ಯ ಅಂತ ಹೇಳ್ಕೊಂಡ. ಅಂದ್ರೆ ಹಿ ರಿವೋಲ್ಟೆಡ್ ಅಗೇನ್ಸ್ಟ್ ದ ರೋಮನ್ ಎಂಪೈರ್. ರೋಮ ರಾಜ್ಯದ ಸರ್ಕಾರದ ವಿರುದ್ಧವಾಗಿ ಎದ್ದ, 400 ಜನರನ್ನು ಕೂಡಿಸ್ಕೊಂಡ. ಆಮೇಲೆ ಏನ್ ಮಾಡ್ದ ಅಂತಂದ್ರೆ, ಹಿ ರಿವೋಲ್ಟೆಡ್. ದಂಗೆ ಎದ್ದಾಗ ಅವನ ಸ್ಥಿತಿ ಏನಾಯ್ತು ಅಂತಂದ್ರೆ, ಕೊಲ್ಲಲ್ಪಟ್ಟನು. ಹಿ ಡೈಡ್, ಐ ಮೀನ್ ಹಿ ವಾಸ್ ಕಿಲ್ಡ್ ಎಂಬುದಾಗಿ ನೋಡ್ತೀವಿ. ಮೊದಲೇ ಒಂದು ಉದಾಹರಣೆ. ಎರಡನೇ ಒಂದು ಉದಾಹರಣೆ ಏನ್ ಹೇಳ್ತಾನೆ ನೋಡ್ರಿ ಅವನು. ಅವನ ತರುವಾಯ ಖಾನೇಶುಮಾರಿಯ ಕಾಲದಲ್ಲಿ, 37ನೇ ವಚನ, ಖಾನೇಶುಮಾರಿಯ ಕಾಲದಲ್ಲಿ ಗಲೀಲಾಯದ ಯೂದನು ಎದ್ದು ಜನರನ್ನು ತನ್ನ ಸಹಿತ ತಿರುಗಿ ಬೀಳುವುದಕ್ಕೆ ಪ್ರೇರೇಪಿಸಿದನು. ಅಂದ್ರೆ ಥಿಯೋಡಸ್ ಏನಿದ್ದಲ್ಲ, ಅವನ ಹಾಗೆ ಯೂದ ಮತ್ತೊಬ್ಬ, ಇವ ಗಲೀಲಾಯದವ, ಇವನು ಏನ್ ಮಾಡ್ದ ಅಂತಂದ್ರೆ, ರೋಮ ಸರ್ಕಾರದ ವಿರುದ್ಧವಾಗಿ ತಿರುಗಿ ಬಿದ್ದು ಪ್ರೇರೇಪಿಸಿದನು ಜನರನ್ನ. ಅವನ ಸ್ಥಿತಿ ಏನಾಯ್ತು, ಅವನು ಸಹ ಹಾಳಾದನು ಅಂತ ಹೇಳಿ ಗಮಲಿಯೇಲನು ಅಲ್ಲಿದ್ದಂತ ಎಲ್ಲಾ ಸಭಿಕರಿಗೆ ಹೇಳ್ತಾ ಇದ್ದಾನೆ. ಆಮೇಲೆ 39ನೇ ವಚನಕ್ಕೆ ನಾವು ಬರುವಾಗ ಏನಾಯ್ತು ಅಂತಂದ್ರೆ, ಹೀಗಿರುವುದರಿಂದ ನಾನು ನಿಮಗೆ ಹೇಳುವುದೇನೆಂದ್ರೆ, ನೀವು ಈ ಮನುಷ್ಯರ ಗೊಡವೆಗೆ ಹೋಗ್ಬೇಡ್ರಿ. ಈ 2 ಉದಾಹರಣೆಗಳನ್ನ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಏನಾಯ್ತು, ಅವ್ರದ್ದು ಹಾಳಾಗಿ ಹೋದ್ರು, ಕೊಲ್ಲಲ್ಪಟ್ರು, ನಿಮಗೆಲ್ಲ ಗೊತ್ತಾಯ್ತು. ಈಗ ನೀವು ಈ ಮನುಷ್ಯರ ಬಗ್ಗೆ ಎಚ್ಚರವಾಗಿರ್ಬೇಕು ಅಂತ ಹೇಳಿ ಮೊದಲನೇದಾಗಿ ಹೇಳಿದ. ಎರಡನೇದಾಗಿ ಆತನ ಏನ್ ಹೇಳಿದ ಅಂತಂದ್ರೆ, ಅವ್ರ ಗೊಡವೆಗೆ ಹೋಗ್ಬೇಡ್ರಿ. ಯಾಕೆ? ಅದಕ್ಕೂ ಸಹ ಒಂದು ರೀಸನ್ ಕೊಡ್ತಾನೆ ಅವನು. ಹಿ ಗಿವ್ಸ್ ಎ ರೀಸನ್, ವ್ಯಾಲಿಡ್ ರೀಸನ್ ಇರ್ತದೆ ನೋಡ್ರಿ. ಅದೇನ ರೀಸನ್ ಅಂತಂದ್ರೆ, ಒಂದು ಕಾರಣ ಕೊಡ್ತಾನೆ. ಅದೇನಂತಂದ್ರೆ, ಯಾಕಂದರೆ ಈ ಯೋಚನೆಯು ಅಥವಾ ಈ ಕೆಲಸವು ಮನುಷ್ಯರಿಂದ ಆಗಿದ್ದರೆ ತಾನೇ ಕೆಡುವುದು. ಒಂದ್ ವೇಳೆ ಇವ್ರು ಏನ್ ಮಾಡ್ತಾ ಇದ್ದಾರೆ, ಇದು ಸ್ವಾರ್ಥಿಯ ಕೆಲಸ ಅಥವಾ ದೇವ್ರ ಕೆಲಸ ಅಥವಾ ಯೇಸು ಸ್ವಾಮಿ ವಿಷಯವಾಗಿ ಏನ್ ಹೇಳ್ತಾ ಇದ್ದಾರೆ, ಇದು ಒಂದ್ ವೇಳೆ ಮನುಷ್ಯರ ಕೆಲಸ ಆಗಿದ್ದರೆ ತಾನೇ ಹೋಗ್ಬಿಡ್ತದ. ಯು ಡೋಂಟ್ ವರಿ ಅಬೌಟ್ ಇಟ್. ಯಾವ ರೀತಿಯಾಗಿ ಹಿಂದಿನ 2 ಜನರು ರೋಮ್ ಸರ್ಕಾರ ವಿರುದ್ಧವಾಗಿ ಮಾಡಿದಾಗ ಅವ್ರದ್ದು ಏನಾಯ್ತು ಅವ್ರಿಗೆ ಗೊತ್ತದೆ ನಿಮ್ಗ. ಈಗ ಒಂದ್ ವೇಳೆ ಇವರು ಅದೇ ರೀತಿಯಾಗಿ ತಮ್ಮ ವಿಚಾರದಿಂದ ಇದನ್ನ ಮಾಡ್ತಾ ಇದ್ರೆ ಅದು ಬಂದಾಗ್ಬಿಡ್ತದೆ. ಇಲ್ದೆ ಹೋದ್ರೆ ಇದರ ಸೆಕೆಂಡ್ ಆಪ್ಷನ್ ಆಲ್ಸೋ ಕೊಡ್ತಾನೆ ನೋಡ್ರಿ ಅವನು. ಇದು ದೇವರಿಂದ ಆಗಿದ್ದರೆ ಅದನ್ನ ಕೆಡಿಸುವುದಕ್ಕೆ ನಿಮ್ಮಿಂದ ಆಗುದಿಲ್ಲ. ಅದನ್ನು ಹೇಳ್ಬಿಡ್ತಾನ ಅವನು, ನೇರವಾಗಿ ಹೇಳ್ತಾ ಇದ್ದಾನೆ. ಒಂದ್ ವೇಳೆ ದೇವರಿಂದ ಇದಾಗಿದ್ರೆ ಅದನ್ನ ನೀವು ಏನ್ ಮಾಡಿದ್ರು ನಿಲ್ಲಿಸ್ಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ
ನೇರವಾಗಿ ಸ್ಪಷ್ಟವಾಗಿ ಅಲ್ಲಿ ಸೇರಿದಂತಹ ರೌದ್ರರಾದಂತಹ ಜನರಿಗೆ ಹೇಳಿದನು ಅಂತೇಳಿ ನಮಗ ತಿಳಿಸಲ್ಪಟ್ಟಿದೆ. ನೀವು ಒಂದು ವೇಳೆ ದೇವರ ಮೇಲೆ ಯುದ್ಧ ಮಾಡುವವರಾಗಿ ಕಾಣಿಸಿಕೊಂಡೀರಿ ಎಂದು ಹೇಳಿದನು. 39ನೇ ವಚನದ ಕೊನೆಯ ಭಾಗ. ಒಂದು ವೇಳೆ ಇವ್ರ ಮೇಲೆ ನೀವೇನಾದ್ರೂ ಆಕ್ಷನ್ ತಗೊಳ್ಳಿಕ್ಕೆ ಹೋದ್ರೆ ನೀವು ಏನ್ ಮಾಡಿದವ್ರ ಹಾಗಾಗ್ತೀರಿ? ದೇವರ ಮೇಲೆ ಯುದ್ಧ ಮಾಡುವವರಾಗಿ ಕಾಣಿಸಿಕೊಂಡಿರಿ ಎಂಬುದಾಗಿ ಆತನು ನೇರವಾಗಿ ಹೇಳ್ಬಿಟ್ಟ ಅವ್ರಿಗೆ. ನೋಡ್ರಿ, ಎಷ್ಟು ಸುಸ್ಪಷ್ಟವಾದಂತಹ ವಿಷಯಗಳು ಅಪೊಸ್ತಲರ ಕೃತ್ಯದಲ್ಲಿ ನಮಗೆ ಕಂಡು ಬರ್ತವೆ. ಅದ್ಭುತವಾದ ರೀತಿಯಲ್ಲಿ ದೇವರು ತನ್ನ ಜನರಿಗಾಗಿ ಈ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇದ್ದಾನೆ. ತಮ್ಮ ಪ್ರಾಣವನ್ನ ಈಡಿಟ್ಟು, ಅಂದ್ರೆ ಅದಕ್ಕೆ ದೇ ಡೋಂಟ್ ಕೇರ್ ಫಾರ್ ದೇರ್ ಲೈಫ್ ಬಟ್ ದೇ ಆರ್ ವರ್ಕಿಂಗ್ ಫಾರ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕೊನೆಯದಾಗಿ ಏನಾಗ್ತದೆ ನೋಡಿ ಮುಗಿಸೋಣ. ಅವರು ಅವನ ಮಾತಿಗೆ ಒಪ್ಪಿದರು. ನೋಡ್ರಿ, ಯಾರು ಕೆಲಸ ಮಾಡ್ತಾ ಇದ್ದಾರೆ? ಪವಿತ್ರಾತ್ಮನ ಕೆಲಸ ಮಾಡ್ತಾ ಇದ್ದಾನೆ. ಆದ ಕಾರಣ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಅವನ ಮಾತಿಗೆ ಒಪ್ಪಿ ಅಪೊಸ್ತಲರನ್ನ ಕರೆಸಿ ಹೊಡಿಸಿದ್ರು ಅಂತ. ಯಾಕೆ ಹೊಡಿಸಿದ್ರು ಅವರು ಎನ್ನುವಂತ ವಿಚಾರ ನಿಮ್ಗೆ ಬಂದಿರ್ಬೇಕು. ಕಾರಣ ಇಲ್ಲದೆ ಯಾರಿಗೂ ಶಿಕ್ಷೆ ಕೊಡ್ಲಿಕ್ಕೆ ಬರುವುದಿಲ್ಲ. ಆದ್ರೆ ಅವ್ರು ಏನ್ ಮಾಡಿದ್ರು, ಹಿಂದಿನ ಮೀಟಿಂಗ್ ದಲ್ಲಿ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ರು, ಆರ್ಡರ್ ಕೊಟ್ಟಿದ್ರು. ನೀವು ಒಂದ್ ವೇಳೆ ಹೀಗೆ ಮಾಡಿದ್ರೆ ಮಾಡುವಂಗಿಲ್ಲ ನೀವು ಅಂತೇಳಿ ಆರ್ಡರ್ ಕೊಟ್ಟಿದ್ರು. ಯೇಸು ಸ್ವಾಮಿ ಹೆಸರನ್ನ ಎತ್ತಿ ನೀವು ಈ ಒಂದು ಉಪದೇಶ ನೀವು ಮಾಡುವಂಗಿಲ್ಲ ಎಂಬುದಾಗಿ ಆರ್ಡರ್ ಕೊಟ್ಟಿದ್ರು. ಆದ್ರೆ ಇವ್ರು ಏನ್ ಮಾಡಿದ್ರು, ಆ ಆರ್ಡರ್ ಮೀರಿದ್ರು. ಆದ ಕಾರಣ ಇಲ್ಲಿ ಅವರಿಗೆ ಹೊಡೆಸಿದ್ರು ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಆಮೇಲೆ ಏನಾಯ್ತು ಅಂತಂದ್ರೆ, ಯೇಸುವಿನ ಹೆಸರನ್ನು ಹೇಳಿ ಮಾತಾಡಬಾರದೆಂದು ಅಪ್ಪಣೆ ಕೊಟ್ಟವರನ್ನ ಬಿಟ್ಟು ಬಿಟ್ರು. ನೋಡ್ರಿ, ಎಷ್ಟು ವಿಶೇಷವಾದಂತ ಒಂದು ಫಲಿತಾಂಶ ಇಲ್ಲಿ ನಮಗ ಕಂಡು ಬರ್ತಾ ಇದೆ. ದೇವರು ಗಮಲೀಯಲನ್ನು, ಅಂದ್ರೆ ಅವರೊಳಗಿದ್ದಂಥ ಆ ಒಬ್ಬ ವ್ಯಕ್ತಿಯನ್ನೇ ಅಲ್ಲಿ ಎಬ್ಬಿಸಿ ದೇವರು ಯಾವ ರೀತಿಯಾಗಿ ಕೆಲಸ ಮಾಡ್ತಾನೆ, ಮತ್ತು ದೇವರ ವಿರುದ್ಧವಾಗಿ ನೀವು ಹೋದ್ರೆ ನಿಮಗ ಸಾಧ್ಯನೇ ಇಲ್ಲ, ಏನು ಮಾಡ್ಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಅವನ ಮೂಲಕವಾಗಿ ಹೇಳಿದಾಗ ಅವರು ಒಪ್ಪಿಕೊಂಡ್ರು, ಮತ್ತು ಇವರಿಗೆ ಹೊಡೆಸಿದ್ರು, ಮತ್ತು ತಿರುಗಿ ಹೆಸರನ್ನ ಎತ್ತಬೇಡ್ರಿ ಅಂತ ಹೇಳಿ ವಾರ್ನಿಂಗ್ ಕೊಟ್ಟು ಅವನನ್ನ ಬಿಟ್ಟು ಬಿಟ್ರು ಅಂತ ಹೇಳಿ ಇಲ್ಲಿ ಹೇಳಲಾಗಿದೆ. ಆಗ ಅಪೊಸ್ತಲರು ತಾವು ಆ ಹೆಸರಿನ ನಿಮಿತ್ತವಾಗಿ ಅವಮಾನ ಪಡುವುದಕ್ಕೆ ಯೋಗ್ಯರೆನಿಸಿಕೊಂಡೇವೆಂದು ಸಂತೋಷಿಸುತ್ತಾ ಹಿರಿಸಭೆ ಎದುರಿನಿಂದ ಹೊರಟು ಹೋಗಿ. ನೋಡ್ರಿ, ಅವರಿಗೆ ಹೊಡೆದಾಗ ಅವರು ನಾಚಿಕೆ ಪಡ್ಲಿಲ್ಲ. ದೇ ವರ್ ಮೋರ್ ಹ್ಯಾಪಿ. ಅವರು ಸಂತೋಷ ಪಡ್ತಾ ಇದ್ದಾರೆ. ಯಾಕೆ? ಅವಮಾನ, ನಮಗೆ ಯೇಸು ಸ್ವಾಮಿಯ ಒಂದು ಸೇವೆಯನ್ನು ಮಾಡಿದಕ್ಕಾಗಿ ನಮಗೆ ಅವಮಾನ ಆಯ್ತು, ಆದರೆ ನಮಗ ಅದಕ್ಕೆ ಖುಷಿ ಇದೆ. ವಿ ಆರ್ ಹ್ಯಾಪಿ ಅಬೌಟ್ ಇಟ್. ವಿ ಆರ್ ನಾಟ್ ಇನ್ಸಲ್ಟೆಡ್. ನಮಗೆ ಅವಮಾನ ಆಯ್ತು ಅಂತ ಹೇಳಿ ನಾವು ತಿಳ್ಕೊಳ್ಳೋದಿಲ್ಲ. ಇದು ನಮಗೆ ದೇವ್ರು ಕೊಟ್ಟಂತಹ ಒಂದು ಒಳ್ಳೆಯ ಒಂದು ಬಹುಮಾನ ಅಂತ ಹೇಳಿ ನಾವು ತಿಳ್ಕೊಳ್ತೇವೆ ಅಂತ ಹೇಳಿ ಎದುರಿನಿಂದ ಹೊರಟು ಹೋದ್ರು. ಅಷ್ಟಕ್ಕೆ ಅಲ್ಲಿ ಬಿಡ್ಲಿಲ್ಲ. ಆದ್ರೆ ಒಂದು ವಚನ ಮುಗಿಸ್ತೇನೆ. ಅಲ್ಲಿ ಏನ್ ಹೇಳ್ತದೆ ನೋಡ್ರಿ, ಹೊರಟು ಹೋಗಿ ಪ್ರತಿದಿನ ಎಡೆಬಿಡದೆ ದೇವಾಲಯದಲ್ಲಿಯೂ ಮನೆಗಳಲ್ಲಿಯೂ ಉಪದೇಶ ಮಾಡುತ್ತಾ ಕ್ರಿಸ್ತನಾದ ಯೇಸುವಿನ ವಿಷಯವಾದಂತ ಶುಭ ವರ್ತಮಾನವನ್ನ ಸಾರುತ್ತಾ ಇದ್ದರು ಎಂಬುದಾಗಿ ಮುಗಿಸ್ತಾನೆ. 5ನೇ ಅಧ್ಯಾಯ 3ನೇ ಭಾಗದ ಒಂದು ಅಂತ್ಯ ಇಲ್ಲಿ ಆಗ್ತದೆ. ನೋಡ್ರಿ, ಎಷ್ಟು ಅದ್ಭುತವಾದಂತ ವಿಷಯಗಳು ಅಲ್ಲಿ ನಡೀತಾ ಇವೆ. ಅವ್ರೇನ್ ಮಾಡಿದ್ರು, ವಾರ್ನಿಂಗ್ ಸಿಕ್ತು, ಆದ್ರೂ ಕೂಡ ಎಡೆ ಬಿಡದೆ, ಅಂದ್ರೆ ಕಂಟಿನ್ಯೂಸ್ಲಿ ಅವರು ದೇವಾಲಯದಲ್ಲಿ ಮನೆಗಳಲ್ಲಿ, ಅಂದ್ರೆ ಎರಡೂ ಕಡೆ ಸೇವೆ ನಡೀತಾ ಇತ್ತು. ಮನೆಗಳಲ್ಲಿ ಸೇರ್ತಾ ಇದ್ರು, ದೇವಾಲಯದಲ್ಲಿ ಸೇರ್ತಾ ಇದ್ರು. ಅಂದ್ರೆ ಸಿಕ್ಕಂತ ಪ್ರತಿಯೊಂದು ಅವಕಾಶವನ್ನ ಅವರು ಉಪಯೋಗ ಮಾಡಿಕೊಳ್ತಾ ಇದ್ರು ಎಂಬುದಕ್ಕೆ ಈ ಒಂದು ಸಾಕ್ಷಿ. ಕ್ರಿಸ್ತನಾದ ಯೇಸುವಿನ ವಿಷಯವಾದ ಶುಭ ವರ್ತಮಾನವನ್ನ ಸಾರುತ್ತಾ ಇದ್ರು ಎಂಬುದಾಗಿ ಇಲ್ಲಿ ಹೇಳಲಾಗಿದೆ. ಸ್ವಾರ್ತೆ ಕರ್ತನಾದ ಯೇಸು ಕ್ರಿಸ್ತನದು. ಯಾಕಂದ್ರೆ ಆತನೇ ಶುಭ ಸಂದೇಶ ನಮಗೆ ಕೊಟ್ಟಿದ್ದಾನೆ. ಅದೇನಂತಂದ್ರೆ, ಆತನನ್ನು ನಂಬುವವನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ ಯೋಹಾನ 3:16 ನಮಗ ಈ ಶುಭ ಸಮಾಚಾರ ಸುವಾರ್ತೆ ನಮಗ ಹೇಳಲ್ಪಟ್ಟಿದೆ. ಆದ ಕಾರಣ ಸಮಯ ಆಗಿದೆ. ಇದನ್ನ ಈ ಎಲ್ಲಾ ವಿಷಯಗಳನ್ನ ನೀವು ಚೆನ್ನಾಗಿ ಸ್ವಲ್ಪ ತಿಳ್ಕೊಳ್ರಿ, ಆಮೇಲೆ ಕಣ್ಣು ಮುಂದೆ ಇಟ್ಕೊಳ್ರಿ. ಮತ್ತು ಯಾವ ರೀತಿಯಾಗಿ ದೇವರು ಅದ್ಭುತವಾದ ರೀತಿಯಲ್ಲಿ ತನ್ನ ಕಾರ್ಯ ಮಾಡಿದನು ಮತ್ತು ತನ್ನ ಸೇವೆಯನ್ನ ಮುಂದುವರಿಸಿದನು, ಮತ್ತು ಇವತ್ತು ನಾವು ಕ್ರೈಸ್ತರಾಗಿರ್ಬೋದು, ಈ ಎಲ್ಲಾ ಆದಂತಹ ಸೇವೆಯ ಒಂದು ಫಲಿತಾಂಶವೇ ಎಂಬುದನ್ನ ನಾವು ನೆನ್ಪಿಟ್ಕೊಂಡಿರ್ಬೇಕು. ದ ಗಾಸ್ಪಲ್ ವಾಸ್
preached and it is carried forward and now we have received it. ಇದು ನಮಗೆ ಸಿಗಬೇಕಾಗ್ತೇವೆ ಕಾರಣ ಎಂಬುದನ್ನ ನಾವು ತಿಳ್ಕೊಂಡರು. ಈ ರೀತಿಯಾಗಿ ನಾವು ಈ ಒಂದು ತಿಳುವಳಿಕೆಯಲ್ಲಿ ಜೀವಿಸುವುದಕ್ಕೆ ದೇವರು ನಮ್ಮೆಲ್ಲರಿಗೆ ತನ್ನ ಸಹಾಯ ಮಾಡ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.